ಸರ್ ನಮಸ್ಕಾರ ಸರ್ ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಹಾಂ ಸರ್. ನಿಮ್ಮಲ್ಲಿ ಪ್ರೀಮಿಯಂ ನೋಡ್ಬಿಟ್ವಿ ನಾವು ರೀಸೆಂಟ್ ಆಗಿ. ಓಕೆ, recent. ಮೀಡಿಯಂ ನೋಡ್ಬಿಟ್ವಿ. ಹೌದು. ಇವತ್ತೊಂದು ಒಳ್ಳೆ ಬಜೆಟ್ ಮನೆ ಕೂಡ Yes, sir. ತೋರಿಸ್ತಾ Yes, sir. ಇದ್ದೀರಾ. ಹೌದು. ಓಕೆ, ಸೊ ನಾನ್ ಕೇಳುವಂತದ್ದು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ? ಸರ್ ಎಕ್ಸಾಕ್ಟ್ಲಿ ನಾವು ಹೊಸಕೋಟೆನಲ್ಲಿ ಇದೀವಿ. ಹಾ, ಹಾ. ನಮ್ಗೆ ನಮ್ಮ ಆಫೀಸಿಂದ ಆಲ್ಮೋಸ್ಟ್ ನಮಗೆ ಹತ್ತತ್ರ ಒಂದು 60-70 ಕಿಲೋಮೀಟರ್ ದೂರದಲ್ಲಿ ಇದೀವಿ. ಆದ್ರೂ ರೆಡಿ ಇದ್ದೀರಾ ರೆಡಿ ಮಾಡೋದಕ್ಕೆ? ಇದೀವಿ. ಆಮೇಲೆ ಇದು ಬಜೆಟ್ ಬಟ್ ಒಳಗಡೆ ಇನ್ನ ತುಂಬಾ ಚೆನ್ನಾಗಿದೆ. ಹೌದು, ಬಜೆಟ್ ಅಲ್ಲಿ ಪ್ರೀಮಿಯಂ ಹಾಕಿದ್ದೀರಾ ಅಂತ Premium ಹೇಳ್ಬೋದು ಹೌದು ಸರ್. ಅಲ್ವಾ? ಹೌದು ಸರ್ ಅದೇ ಇದು ಕೇಳ್ತಾ ಇರುವಂತ ನೀವು 60-70 ಕಿಲೋಮೀಟರ್ ಬಂದಿದ್ದೀರಾ ಅಲ್ವಾ? ಹೌದು ಸರ್. ಸೊ ಸಿಟಿ ಸೆಂಟರ್ ಇಂದ ಇದೇ ರೀತಿ ನಮ್ಮ ಬೆಂಗಳೂರಿನ ಮೂಲೆಗೂ ಕೂಡ ಕಟ್ಕೊಡಕ್ಕೆ ರೆಡಿ ಇದ್ದೀರಾ? ಸರ್ ರೆಡಿ ಇದೀವಿ. ಹಾ. ಬಟ್ ಆಕ್ಚುಲಿ ಇದು ನಮ್ಗೆ ಹೊಸಕೋಟೆನಲ್ಲಿ ಇದು ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ವಿ. ಹಾ ಹಾ. ಬಟ್ ಸ್ವಲ್ಪ ನಮ್ಗೆ ಐಡಿಯಾಕ್ ಆಯ್ತು. ನಾವು ಕ್ಲೈಂಟ್ಗೂ ಸಾಕಷ್ಟು ತಲೆನೋವು ಕೂಡ ಕೊಟ್ಟಿದೀವಿ ಓಕೆ ಓಕೆ project ಅಲ್ಲಿ. ಓಕೆ. ಹಾ ಹಾ. ಯಾಕಂದ್ರೆ ನಾವು ಅನ್ಕೊಂಡಿದ್ದ ಟೈಮ್ಗಿನ ಸ್ವಲ್ಪ ಜಾಸ್ತಿ ಸೊ ಟೈಮ್ ಡಿಲೇ ಆಯ್ತು, ಪ್ರಾಜೆಕ್ಟ್ ಡಿಲೇ ಆಯ್ತು. ಒಪ್ಕೊಂತೀರಾ ನೀವು? ಹೌದಾ? ಖಂಡಿತ ಸರ್, ಇರೋದನ್ನ ಹೇಳ್ಬೇಕು. ಹಾ ಸರ್, ಡಿಲೇ ಆಗಿದೆ. ಬಟ್ ಏನಂತಂದ್ರೆ ಮನೆ ನೋಡಿದ್ರೆ ಗೊತ್ತಾಗುತ್ತೆ ಖುಷಿ ಆಗುತ್ತೆ ಅಂತ ಹೇಳ್ತೀರಾ ಸರ್? ಈ ಮನೆ ಕಟ್ಟೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ನೀವು? ಸರ್ ಆಲ್ಮೋಸ್ಟ್ ನಮಗೆ 1 year ಆಯ್ತು ಸರ್. ಒಂದು ವರ್ಷ. ಒನ್ ಇಯರ್. ಸೈಟ್ ಅಲ್ಲಿ ಏರಿಯಾ ಏನಿದು? ಸರ್ ಸೈಟ್ ಅಲ್ಲಿ ಇರೋ ಬಂದ್ಬಿಟ್ಟು 20-30 ಇದೆ ಹಾಫ್ ಸೈಟ್. ಹಾಫ್ ಸೈಟ್ ಇದೆ. ಎಷ್ಟು ಚದರ ಕಟ್ಟಿದ್ದೀರಾ ಸರ್? ನಾವು ಆಲ್ಮೋಸ್ಟ್ ಒಂದು 21-21.5 ಚದರ ಕಟ್ಟಿದೀವಿ. ಎಷ್ಟು ಫ್ಲೋರ್ ಕಟ್ಟಿದ್ದೀರಾ? ಸರ್ ಗ್ರೌಂಡ್ ಫಸ್ಟ್ ಸೆಕೆಂಡ್, ಅದ್ರ ಮೇಲ್ಗಡೆ ಒಂದು ಅರ್ಧ ಕಟ್ಟಿದೀವಿ ಸರ್. ಅದ್ರ ಮೇಲ್ಗಡೆ ಅರ್ಧ ಕಟ್ಟಿದ್ದೀರಾ? ಹೌದು ಸರ್. ಟೋಟಲ್ ಬಜೆಟ್ ತಿಳ್ಕೊಬೋದಾ? ಸೊ ಟೋಟಲ್ ಬಜೆಟ್ ನಮಗೆ ಅಗ್ರಿಮೆಂಟ್ ಬಂದ್ಬಿಟ್ಟು 30 ಲಕ್ಷಕ್ಕೆ ಆಗಿತ್ತು. ಬಟ್ ಸ್ವಲ್ಪ ಒಂದ್ ಚದರ 2 ಚದರ ಎಕ್ಸ್ಟೆನ್ಷನ್ ಬಂತು. ಅದನ್ನೆಲ್ಲ ಸೇರಿಸ್ಕೊಂಡು ನಮಗೆ 33 lakhs ಚೇಂಜ್ ಆಗಿದೆ ಸರ್. 33 ಲಕ್ಷ. ಹೌದು ಸರ್. ಓನ್ಲಿ ಸಿವಿಲ್? ಓನ್ಲಿ ಸಿವಿಲ್. ಇಂಟೀರಿಯರ್ ಇಲ್ಲ? ಇಂಟೀರಿಯರ್ ಇಲ್ಲ ಇದರಲ್ಲಿ. ಓನ್ಲಿ ಸಿವಿಲ್ ಗೆ 33 lakhs ಆಗಿದೆ. 33 ಲಕ್ಷದಲ್ಲಿ ಮುಗಿಸ್ಕೊಟ್ಟಿದ್ದೀರಾ. ಸೊ ವೀಕ್ಷಕರ, ಮನೆ ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಿಮ್ದು ಕೂಡ 2030 ಇರ್ಲಿ, 2040 ಇರ್ಲಿ, 30-40 ಇರ್ಲಿ, ಇವನ್ 60-40 ಇರ್ಲಿ, Yes, sir. ಎಲ್ಲದಕ್ಕೂ ರೆಡಿ ಇದೀರಾ ನೀವು ಇವಾಗ? Definitely, sir. ಬಜೆಟ್, ಮೀಡಿಯಂ, ಪ್ರೀಮಿಯಂ, ನಿಮ್ಗೆ ಯಾವ್ದು ಬೇಕಾದ್ರೂ ಕೂಡ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಯಾವ ತರ ಇರುತ್ತೆ ಅನ್ನೋದನ್ನ ನಾನು ಸರ್ ಜೊತೆ ಓಡಾಡೋಣ, ನೋಡೋಣ. ಸ್ಟಾರ್ಟ್ ಮಾಡೋಣ ಸರ್ ಹಾಗಾದ್ರೆ. Definitely, sir. ಆಮೇಲೆ ಕ್ಲೈಂಟ್ ಇದಾರ, ರಿವ್ಯೂ ತಗೊಂಬೋದಾ? ಕ್ಲೈಂಟ್ ಹತ್ರನು ಮಾತಾಡಬಹುದು. ಮೋಸ್ಟ್ಲಿ ಡಿಲೇ ಆಗಿರೋದಕ್ಕೆ ಡಿಲೇ ಆಗೋದ್ರಿಂದ ಬೈಸ್ಕೋಬಹುದು ಸ್ವಲ್ಪ. ಸೊ ಕ್ಲೈಂಟ್ ಬೈತಾರ, ಹೊಗಳ್ತಾರ, ಅದನ್ನು ಕೂಡ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಕೂಡ ತಿಳ್ಕೊಳ್ಳೋಣ, ಮಾತಾಡೋಣ. ಸರ್ ಒಪ್ಕೊಂತವ್ರೆ ಡಿಲೇ ಆಯ್ತು, ಯಾಕಂತಂದ್ರೆ 60 to 70 ಕಿಲೋಮೀಟರ್ ದೂರ ಇದೆ. ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ, ಮಟೀರಿಯಲ್ ಹಾಕ್ಸೋದು ಕೂಡ ಗ್ಯಾಪ್ ಆಗೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು. ಸರ್ ಮುಂದಿನ ಪ್ರಾಜೆಕ್ಟ್ಗಳು ಇದೇ ರೀತಿ ಡಿಲೇ ಮಾಡ್ತೀರಾ, ಬೈಸ್ಕೊಂತೀರಾ, ಅಥವಾ ಏನಾದ್ರು ಒಳ್ಳೆ ರೀತಿ ಇದು ಹೊಸದಾಗಿ ನಮ್ಗೆ ಸ್ವಲ್ಪ ದೂರದ ವಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಸಡನ್ ಆಗಿ ಇದ್ ಮಾಡಕ್ ಆಗಿಲ್ಲ. ಆಮೇಲೆ ಸ್ವಲ್ಪ ನಮ್ಗೆ ಮ್ಯಾನ್ ಫೋರ್ಸ್ ಅದೆಲ್ಲ ಸ್ವಲ್ಪ ತಲೆನೋವಾಯ್ತು. ಬಟ್ ನಮ್ಗೆ ಏನಂದ್ರೆ ಕ್ಲೈಂಟ್ ಕಡೆಯಿಂದನೂ ತುಂಬಾ ಸಪೋರ್ಟ್ ಸಿಕ್ತು. ಕ್ಲೈಂಟ್ ಒಳ್ಳೆ ಸಪೋರ್ಟ್ ಮಾಡಿದ್ರು ನಿಮ್ಗೆ ಲೋಕಲ್ ಆಗಿ ಅವ್ರು ಇದ್ರಿಂದ ನಮ್ಗೆ ಸ್ವಲ್ಪ ಪ್ರೆಷರ್. ಇವಾಗ ರೆಡಿ ಇದ್ರೆ ಟೀಮ್ ರೆಡಿನಾ? ಇವಾಗ ರೆಡಿ ಇದೆ ಸರ್. ಏನು ಡಿಲೇ ಆಗಲ್ಲ ತಾನೆ? ಡಿಲೇ ಆಗಿದಾರಂಗೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಆಮೇಲೆ ಇವಾಗ ಇಲ್ಲಿ ಆಲ್ಮೋಸ್ಟ್ ಈ ಕಡೆ ವರ್ತೂರ್ ಆ ಕಡೆ ಎಲ್ಲ ಪ್ರಾಜೆಕ್ಟ್ಸ್ ತುಂಬಾ ಬರ್ತಾ ಆಲ್ರೆಡಿ ಬರ್ತಾ ಇದೆ. ಸೊ ಇದು ಒಳ್ಳೇದು, ಆಲ್ರೆಡಿ ಬರ್ತಾ ಇರೋದ್ರಿಂದ ನಿಮ್ಗೆ ಹತ್ತತ್ರ ಇರೋದ್ರಿಂದ ಮಾಡ್ಕೋಬಹುದು. ಹೌದು ಸರ್. ಓಕೆ ಅಲ್ವಾ ಸರ್? ನೋಡ್ಬಿಡೋಣ ಹಾಗಾದ್ರೆ. ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬರೋಣ. ಯಾವ ಫೇಸಿಂಗ್ ಇದು ಸರ್? ಫೇಸಿಂಗ್ ಬಂದ್ಬಿಟ್ಟು ನಮ್ಗೆ ಈಸ್ಟ್ ಫೇಸಿಂಗ್ ಸರ್. ಈಸ್ಟ್ ಫೇಸಿಂಗ್. ಹೌದು ಸರ್. ರೋಡ್ ಇಂದ ಎಷ್ಟು ಹೈಟ್ ಅಲ್ಲಿ ತಗೊಂಡಿದ್ದೀರಾ? ಸರ್ ರೋಡ್ ಇಂದ ನಮ್ಗೆ ನೋಡಬಹುದು, ನಾವು ಆಲ್ಮೋಸ್ಟ್ ಒಂದು 1.5-2 feet ಹೈಟ್ ಅಲ್ಲಿ ಇದೀವಿ. 2 ಅಡಿ ಹೈಟ್ ಅಲ್ಲಿ ಇದೆ. ಹೈಟ್ ಅಲ್ಲಿ ಇದೀವಿ. ಫ್ರಂಟ್ ಎಲಿವೇಶನ್ ಹೇಳಿ ಸರ್. ಫ್ರಂಟ್ ಎಲಿವೇಶನ್ ಫಸ್ಟ್ ಮೇಲಿಂದ ಬನ್ನಿ, ಟಾಪ್ ಇಂದ ಬನ್ನಿ. ಸರ್ ಟಾಪ್ ಇಂದ ಬರೋದಾದ್ರೆ ಅಲ್ಲಿ ನಮ್ಗೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಓಕೆ. ಸೊ ಅಲ್ಲಿ ಸ್ವಲ್ಪ ಕ್ಲಾಡಿಂಗ್ ಯೂಸ್ ಮಾಡ್ಕೊಂಡಿದೀವಿ, ಮತ್ತೆ ಅಲ್ಲೊಂದು ಬಾಲ್ಕನಿ ಕೊಟ್ಕೊಂಡಿದೀವಿ. ಏನ್ ಕ್ಲಾಡಿಂಗ್ ಸರ್ ಅದು? ಸರ್ ಅದು ಆಲ್ಮೋಸ್ಟ್ ನ್ಯಾಚುರಲ್ ಟೈಲ್ಸ್ ಫಿನಿಶ್ ಸರ್. ನ್ಯಾಚುರಲ್ ಟೈಲ್ಸ್ ಫಿನಿಶ್, ನ್ಯಾಚುರಲ್ ಸ್ಟೋನ್ ಅಲ್ಲ, ಬಟ್ ಅದತ್ರ ಕಾಣೋದಲ್ಲ. ಹೌದು ಸರ್. ಇಲ್ಲಿ ಕೆಳಗಡೆ ಹಾಕಿರೋದಲ್ಲ ನ್ಯಾಚುರಲ್ ಸ್ಟೋನ್ ತಾನೆ. ಬಟ್ ಅದ್ ಮಾತ್ರ ನ್ಯಾಚುರಲ್ ಸ್ಟೋನ್ ಅಲ್ಲ, ಯಾಕಂದ್ರೆ ಮೇಲ್ಗಡೆ ವಾರ್ನಿಶ್ ಅದೆಲ್ಲ ಮಾಡಕ್ ಆಗಲ್ಲ ಅಂತ ಸರಿ. ಓಕೆ. ಟೈಲ್ಸ್ ನ ಪ್ಲಾನ್. ಕೆಳಗಡೆ ಬಂದ್ರೆ ಫಸ್ಟ್ ಫ್ಲೋರ್. ಕೆಳಗಡೆ ಫಸ್ಟ್ ಫ್ಲೋರ್ ಬಂದ್ರೆ ಅಲ್ಲಿ ನಮಗೆ ಓನರ್ ಮನೆ ಎಂಟ್ರಿ ಸಿಗುತ್ತೆ. ಅಲ್ಲಿ ನಮಗೆ ಸ್ವಲ್ಪ ಹೈಲೈಟ್ ಆಗಕ್ಕೆ ಅಂತ ಹೇಳ್ಬಿಟ್ಟು ನೀವು ಇದ್ರಲ್ಲಿ ಏನೋ ಡಿಫ್ರೆಂಟ್ ಏನಂತಂದ್ರೆ ನಾವು ಗ್ಲಾಸ್ ಇದು ನೋಡಬಹುದು ಸರ್. ಗ್ಲಾಸ್ ಎಲ್ಲ ಕಡೆ ಪ್ಲೇನ್ ಆಗ್ತಾ ಇದೆ. ಫ್ರಾಸ್ಟೆಡ್ ಅಲ್ವಾ ಇದು? ಇಲ್ಲಿ ಫ್ರಾಸ್ಟೆಡ್ ಗ್ಲಾಸ್ ಹಾಕ್ಬಿಟ್ಟು ಪ್ಲಾನ್ ಮಾಡಿದೀವಿ. ಓಕೆ. ಆಮೇಲೆ ಕಲರಿಂಗು ಅಷ್ಟೇನೆ, ಏನು ಎರಡೇ ಕಲರಿಂಗ್ ಅಲ್ಲೇನೆ ಫಿನಿಶ್ ಮಾಡಿದೀವಿ. ಮತ್ತೆ ನಮಗೆ ವೈಲೆಟ್ ಕಲರ್ ಅಲ್ಲಿ ಕೆಳಗಡೆ. ಸೊ ಕೆಳಗಡೆ ಬಂದ್ವಿ ಅಂತ ಹೇಳಿದ್ರೆ ನ್ಯಾಚುರಲ್ ಸ್ಟೋನ್. ನ್ಯಾಚುರಲ್ ಸ್ಟೋನ್ ಅಲ್ಲೇನೆ ಎಲ್ಲ ಫಿನಿಶಿಂಗ್ ಮಾಡ್ಕೊಂಡಿದೀವಿ. ಟೈಲ್ಸ್ ಅಲ್ಲ, ನ್ಯಾಚುರಲ್ ಸ್ಟೋನ್. ಹೌದು ಸರ್. ಇಲ್ಲಿ ಕೆಳಗಡೆ ಇನ್ನ ಒಂದು ಗಿಡ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಾಂಡ್ ಮಾಡ್ಕೊಟ್ಟು ಪ್ಲಾಂಟರ್ ಬಾಕ್ಸ್ ಮಾಡಿದ್ದೀರಾ ಸರ್. ಈ ಸ್ಟೋನ್ ಕಾಸ್ಟ್ ಎಷ್ಟಾಯ್ತು ಸರ್, ಈ ನ್ಯಾಚುರಲ್ ಸ್ಟೋನ್? ಸರ್ ಇದು ಆಲ್ಮೋಸ್ಟ್ ನಮ್ಗೆ ಒಂದು 250 rupees ಗಂಟ ಆಗುತ್ತೆ ಸರ್. 250. ಲೈಟಿಂಗ್ ಎಲ್ಲ ಕೊಟ್ಬಿಟ್ಟಿದ್ರೆ ಇಲ್ಲ? ಲೈಟಿಂಗ್ ಹೌದು ಸರ್. ಫಸ್ಟ್ ಪ್ಲಾನ್ ಎಲ್ಲಾ ಕಡೆನೂ ಲೈಟಿಂಗ್ ಇದೆ. ನೋಡ್ಬೋದು. ಇನ್ನ ನೈಟ್ ವ್ಯೂ ಇನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಆಕ್ಚುಲಿ ಇದೇನ ಗುರುಪ್ರವೇಶದ ಇನ್ನ ಆಗಿಲ್ಲ. ಗುರುಪ್ರವೇಶದ ಆದ್ಮೇಲೆ ಏನೋ ಪೋಸ್ಟ್ ಮಾಡಿದ್ವಿ ಅಂದ್ರೆ ನೈಟ್ ವ್ಯೂ ಫೋಟೋಸ್ ಕೂಡ ಆಗ್ಬಿಡೋಣ ಸರ್. ಸರ್ ಆಮೇಲೆ ಒಂದು ಎಷ್ಟು BHK ಸರ್ ಇದು? ಸರ್ ಇದು ನಮಗೆ ಡುಪ್ಲೆಕ್ಸ್ ಮನೆ, ಕೆಳಗಡೆ ಒಂದು ರೂಮ್ ಮತ್ತೆ ಟಾಯ್ಲೆಟ್ ಮಾತ್ರ ಇದೆ. ಬಾಡಿಗೆ ಕೊಡ್ಬೋದಾ? ಬಾಡಿಗೆ ಕೊಡ್ಬೋದು, ಇಲ್ಲ ಓನರ್ ಇಟ್ಕೊಳಕ್ ಅಂತಾನೆ ಪ್ಲಾನ್ ಮಾಡ್ಕೊಂಡವ್ರೆ. ಮೇಲ್ಗಡೆಯಿಂದ ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ಸ್ ಎಲ್ಲ ಯಾವ್ದು ಇಲ್ಲ. ಸೆಕೆಂಡ್ ಫ್ಲೋರ್ 2 ಇದೆ, ಮೇಲ್ಗಡೆ ಒಂದಿದೆ. 3 ರೂಮ್ ಇದೆ ಸರ್. 3 BHK ಮನೆ. ಹೌದು. ಪ್ಲಸ್ ಒಂದು ರೆಂಟಲ್ ಪರ್ಪಸ್ ಒಂದು ಮನೆ. ಮುಗಿದ ಕೆಳಗಡೆ ಮನೆ. ಹೌದು. ಓಕೆ, ಬನ್ನಿ ಗೇಟ್ ತೋರ್ಸೋಣ ಸರ್ ಇಲ್ಲಿ. ಎಸ್ ಸರ್.
ಗೇಟ್ ಹೇಳಿ. ಗೇಟ್ ಇನ್ನು ಏನು ಗ್ಯಾಪ್ ಇದೆ ಇಲ್ಲಿ? ಏನಕ್ಕೆ ಸರ್ ಇಲ್ಲಿ ನಮಗೆ ಫಂಡರ್ ಮ್ಯಾಕ್ಸ್ ವುಡ್ ಬರುತ್ತೆ ಬರ್ಬೇಕಾ ಇನ್ನು? ಕೆಲಸ ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ ಸರ್. ಇನ್ನೊಂದು ವಾರ ಟೈಮ್ ಇದೆ. ಬಟ್ ಒಳಗಡೆದೆಲ್ಲ ಕೆಲಸ ಮುಗಿದೋಗಿದೆ. ಇದು ಮಾತ್ರ ಸೈಜ್ ಹೇಳಿ, ಗೇಟ್ ಸೈಜ್ ಸರ್. ಗೇಟ್ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 11 ಅಡಿ 10 ಅಡಿ ಅಗಲ ಬರುತ್ತೆ ಸರ್. ಹೈಟ್ ಆಗ್ಲಿಕ್ಕೆ ಹೈಟ್ ಫುಲ್ ಹೈಟ್ ತಗೊಂಡ್ಬಿಟ್ಟಿದ್ವಿ. 9 ಅಡಿ ಹೈಟ್ ತಗೊಂಡ್ಬಿಟ್ಟಿದ್ದೀರಾ. CNC ಕಟಿಂಗ್ ಕೊಟ್ಟಿದ್ದೀರಾ? ಹೌದು ಸರ್. MS ಅಲ್ವಾ ಸರ್ ಇದು ಕಂಪ್ಲೀಟ್ ಆಗಿ? ಕಂಪ್ಲೀಟ್ MS. ಓಪನ್ ಮಾಡಿ ಸರ್ ಇದು. ಸೊ ಒಳಗಡೆ ಹೋಗ್ಬಿಡೋಣ ಇವಾಗ. ಸರ್ ಸರ್ ಗ್ರೌಂಡ್ ಅಲ್ಲಿ ಏನೇನ್ ಮಾಡಿದ್ದೀರಾ ಹೇಳ್ಬೋದು? ಗ್ರೌಂಡ್ ಅಲ್ಲಿ ನೋಡಬಹುದು ನಾವು ಮ್ಯಾಕ್ಸಿಮಮ್ ಪ್ರಿಫರಬಲಿ ಪಾರ್ಕಿಂಗ್ ಅಂತಾನೆ ವ್ಯವಸ್ಥೆ ಮಾಡಿದೀವಿ ಸರ್. ಎಷ್ಟು ದೊಡ್ಡ ಪಾರ್ಕಿಂಗ್ ಆಗುತ್ತೆ ಇಲ್ಲಿ? ಸರ್ ಆಲ್ಮೋಸ್ಟ್ ಇದ್ರಲ್ಲಿ ನಮ್ಗೊಂದು 8 ಒಂದು ರೂಮ್ ಬಿಟ್ರೆ ಒಂದು ಕಾಮನ್ ಟಾಯ್ಲೆಟ್ ಒಂದು ಇಟ್ಕೊಂಡಿದೀವಿ. ಅದು ಬಿಟ್ರೆ ಕಂಪ್ಲೀಟ್ ಆಗಿ ನೋಡಬಹುದು. ಅಲ್ಲಿ ಇಲ್ಲಿ ಆರಾಮಾಗಿ ಒಂದು ವೆಹಿಕಲ್ ನಿಲ್ಸಬಹುದು. ಇದ್ರ ಒಳಗಡೆ ಒಂದು ನಿಲ್ಸ್ಕೋಬಹುದು. ಒಂದು ಎರಡು ಕಾರು ಒಂದಷ್ಟು 2 ವೀಲರ್ಸ್ ಎಲ್ಲ ಇಡಬಹುದು ಸರ್. ಇಲ್ಲಿ ಬ್ಯಾಕ್ ಗೇಟ್ ಬೇರೆ ಮಾಡ್ಬೋದು ಸರ್. ಬ್ಯಾಕ್ ಸೈಡ್ ಹೌದು ಸರ್. ಬ್ಯಾಕ್ ಸೈಡ್ ನೋಡಬಹುದು ತುಂಬಾ ಡೌನ್ ಇದೆ. ಅದನ್ನ ಸ್ವಲ್ಪ ಇಲ್ಲೂ ಸ್ವಲ್ಪ ಚಾಲೆಂಜಿಂಗ್ ವರ್ಕ್ ಇತ್ತು ಸರ್. ಯಾಕಂದ್ರೆ ಹಿಂದೆಗಡೆ ಎಲ್ಲ ಪಾಯ ಕಟ್ಕೊಂಡು ಮಾಡ್ಕೊಂಡ್ಬಿಟ್ಟು ಬರ್ಬೇಕಾಯ್ತು. ಆಕ್ಚುಲಿ ನಮ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಇಲ್ಲಿ ಗಂಟೆ ಇರೋದು. ಬಟ್ 1.5 ಅಡಿನಲ್ಲೇನೆ ಇಲ್ಲಿ ನೋಡಬಹುದು ನಾವು ಒಂದು 4 ಇಂಚ್ ಗೋಡೆ ಕಟ್ಟಿ ಕಾಂಪೌಂಡ್ ತರ ಮಾಡಿ ಅದಕ್ಕೆ ಈ ಕಡೆಯಿಂದ ಯಾರನ್ನ ಏನು ತೋರಿಸ್ಬಿಡೋಣ. ಕೆಳಗಡೆಯಿಂದ ಸ್ಟ್ರಕ್ಚರ್ ಎತ್ಕೊಂಡಿರತ್ತೆ. ಹೌದು ಸರ್. ಕೆಳಗಡೆ ಫುಲ್ ಎತ್ಕೊಂಡ್ಬಿಟ್ಟಿದ್ರೆ ಮೇಲ್ಗಡೆ ತನಕ. ಓಕೆ. ಇದನ್ನ 4 ಇಂಚ್ ವಾಲ್ ಕಟ್ಕೊಂಡು ಇದ್ರಲ್ಲಿ ಆರಾಮಾಗಿ ಎಮರ್ಜೆನ್ಸಿ ಯಾರನ್ನ ಒಳಕ್ ಹೋಗಿ ಬರಂಗೆ ಅಂತ ಹೇಳಿ ಮಾಡಿದೀರಾ ಅಲ್ವಾ? ಬಟ್ ಆ ಕಡೆಯಿಂದ ಎಲ್ಲ ಆಕ್ಸೆಸ್ ಇಲ್ಲ ಅಂತ ಹೇಳಿ ಇಲ್ಲೊಂದು ಗೇಟ್ ಕೊಟ್ಬಿಟ್ಟಿದೀವಿ ಸರ್. ಇಲ್ಲಿ ಗೇಟ್ ಕೊಟ್ಬಿಟ್ಟಿದ್ದೀರಾ? ಇದೊಂದು ಗೇಟ್ ಕೊಟ್ಟಿದ್ದೀವಿ ಸರ್. ಸರ್ ಇದು ಈ ಫ್ಲೋರ್ ಟೈಲ್ಸ್ ಯಾವ್ದು ಸರ್? ಇದು ಎಷ್ಟಾಗುತ್ತೆ ಸರ್? ಇದು ರಸ್ಟ್ ಫಿನಿಶ್ ತರದು ಪಾರ್ಕಿಂಗ್ ಟೈಲ್. ಇದು ನಮಗೆ ಆಲ್ಮೋಸ್ಟ್ ಒಂದು ಇದು ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1.5 by 1.5 ಬರುತ್ತೆ. ಕಾಸ್ಟ್ ಎಷ್ಟು ಆಗುತ್ತೆ ಸರ್? ಕಾಸ್ಟ್ ಬಂದ್ಬಿಟ್ಟು ಒಂದು 40-45 ರೂಪೀಸ್ ಗಂಟೆ ಆಗುತ್ತೆ ಸರ್. 40-45 ರೂಪೀಸ್ ಗಂಟೆ ಆಗುತ್ತೆ. ಇಲ್ಲಿ ಏನೇನಿದೆ ರೂಮ್ ಇದೆಯಾ? ತೋರಿಸ್ಬಿಡೋಣ ಸರ್. ಓಕೆ. ಎಷ್ಟು ಲೀಟರ್ ಸಂಪ್ ಸರ್ ಇದು? ಒಂದು 8 to 10,000 ಲೀಟರ್ ಸಂಪ್ ಇದೆ. ಒಂದು FRP ಕ್ಯಾಪ್ ಕೊಟ್ಬಿಟ್ಟಿದ್ದೀವಿ. ಎಷ್ಟು ಟನ್ ಕೆಪಾಸಿಟಿ ಇರುತ್ತೆ ಸರ್? ಇದು ಆಲ್ಮೋಸ್ಟ್ ನಮಗೆ 5 ಟನ್ ಇಲ್ಲೇ ಇದೆಲ್ಲ ಸರ್. 5 ಟನ್ ಬರುತ್ತೆ. ಕಾರ್ ವೆಹಿಕಲ್ಸ್ ಎಲ್ಲ ಏನ್ ಬೇಕು ಆರಾಮಾಗಿ ಹೋಗ್ಬೋದು, ಏನ್ ತೊಂದರೆ ಇಲ್ಲ ಅಲ್ವಾ? ಓಕೆ. ಇಲ್ಲೇನಿದೆ ಸರ್? ಸರ್ ಇಲ್ಲಿ ಬಂದ್ವಿ ಅಂದ್ರೆ ನೋಡಬಹುದು. ಇಲ್ಲಿಂದ ಒಂದು ಸ್ಟೆಪ್ ತಗೊಂಡು ಇಟ್ಕೊಂಡಿದೀವಿ. ಒಂದು ಸ್ಟೆಪ್ ಇಟ್ಕೊಂಡಿದೀವಿ. ಇಲ್ಲಿ ವುಡನ್ ಫಿನಿಶ್ ಟೈಲ್ಸ್ ಯೂಸ್ ಮಾಡಿದೀವಿ. ಇದು ಜಸ್ಟ್ ಒಂದು 40-45 ರೂಪೀಸ್ ಅಲ್ಲೇನೆ ಸಿಗಂತ. ಸೈಜ್ ಹೇಳಿ, ರೂಮ್ ಸೈಜ್ ಹೇಳಿ ಸರ್. ರೂಮ್ ಸೈಜ್ ಬಂದ್ಬಿಟ್ಟು 8 ಅಡಿ ಅಗಲ ಇದೆ, 10 ಅಡಿ ಉದ್ದ ಇದೆ ಸರ್. 8 ಅಡಿಗೆ 10 ಅಡಿ ಇದೆ. ಬಟ್ ನೋಡ್ಬೋದು ಎಲ್ಲ ಸ್ಪೇಷಿಯಸ್ ಚಿಕ್ಕದಿದೆ ಅಂತ ಅನ್ನಂಗೇನಿಲ್ಲ, ಸಫಿಶಿಯಂಟ್ ಆಗಿದೆ. ಮತ್ತೆ ಎಲ್ ಶೇಪ್ ಸಜ್ಜೆ ಹಾಕಿ ಕೊಟ್ಬಿಟ್ಟಿದೀವಿ. ಡೋರ್ ಸರ್ ಯಾವ್ದು ಇದು? ಸರ್ ಡೋರ್ ಎಲ್ಲ ರೆಡಿಮೇಡ್ ಡೋರ್ಸ್ ಏನೇ ಸರ್. ಎಷ್ಟಾಯ್ತು ಡೋರಿಗೆ? ಇದೊಂದು 4,500 ರೂಪೀಸ್ ಗಂಟೆ ಬರುತ್ತೆ ಬರೀ ಡೋರು. ಮತ್ತೆ ಫಿಕ್ಚರ್ಸ್ ಅದಿದೆಲ್ಲ ಅಂತಂದ್ರೆ ಒಂದು 8,000-9,000 ಗಂಟೆ ಹೋಗುತ್ತೆ ಸರ್. ವಾಶ್ರೂಮ್ ಇದೆ ಸರ್ ಇಲ್ಲಿ? ಇಲ್ಲೊಂದು ಕಾಮನ್ ಇಂಡಿಯನ್ ವಾಶ್ರೂಮ್ ಇದೆ. ಇದ್ರ ಡೋರ್ ಯಾವ್ದು ಇದು ಸರ್? ಇದನ್ನ ಅಷ್ಟೇ ಸರ್, WPC ಡೋರ್ಸ್. WPC ಡೋರ್ಸ್. ಇದ್ರೊಳಗಡೆ ಇದು ನೋಡ್ಬೋದು, ಇದಕ್ಕೆಲ್ಲ ಪೇಂಟ್ ಮಾಡಿದೀವಿ. ಇದಕ್ಕೆ ಮ್ಯಾಚ್ ಆಗೋ ತರ ಇಂಡಿಯನ್ ಅಲ್ವಾ ಸರ್? ಇಂಡಿಯನ್ ಸರ್. ಸೈಜ್ ಏನಿದೆ ಸರ್ ಇದು? ಸರ್ ಇದು 5x4 ಇದೆ ಸರ್. 5x4. ಈ ಟೈಲ್ಸ್ ಎಲ್ಲ ಎಷ್ಟಾಯ್ತು ಸರ್? ಇದನ್ನು ಆಲ್ಮೋಸ್ಟ್ ಒಳಗಡೆ ಇರೋದೆಲ್ಲ ನಮ್ಗೊಂದು 40-45 ರೂಪಾಯಿ ಅಷ್ಟೇ. 40-45 ರೂಪಾಯಿ ಇಂಡಿಯನ್ ಟಾಯ್ಲೆಟ್ ಹಾಕೊಟ್ಬಿಟ್ಟಿದೀವಿ. ಬಟ್ ಆಕ್ಚುಲಿ ನಾವೇನಂತಂದ್ರೆ ಇದನ್ನ ಬೇಸಿಕ್ ಆಗಿ ಇಟ್ಕೊಂಡು ಇಲ್ಲಿ ನೋಡ್ಬೋದು, ಇಲ್ಲೊಂದು ಶಿವರಾಕ್ ವ್ಯವಸ್ಥೆಗೆ ಎಲ್ಲ ಜಾಗ ಮಾಡ್ಕೊಟ್ಟಿದೀವಿ. ಆಮೇಲೆ ಇದ್ರ ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಸರ್. ಒಳಗಡೆ ಸ್ಟೋರೇಜ್ ಇದೆಯಾ? ಹೌದು ಸರ್. ನಾವು ಆಕ್ಚುಲಿ ಇದಕ್ಕೆ ಏನ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ ಸರ್, ಇವಾಗ ನೋಡ್ಬೋದು ಇದು 4 feet ಬಿಡ್ತು ಸ್ಟೇರ್ ಕೇಸ್ ಸರ್ ಆಗ್ಲಿಕ್ಕೆ ಅಂತ ಪ್ಲಾನ್ ಮಾಡಿದ್ವಿ. ಸೊ ಈ ಕಾನ್ಸೆಪ್ಟ್ ಇಂದ ಏನ್ ಮಾಡಿದ್ವಿ ಅಂತಂದ್ರೆ ಇದನ್ನ ಒಂದು 4 ಸ್ಟೆಪ್ ತೊಗೊಳಕ್ ಆಗಿದ್ದು ಇಲ್ಲ, ಯಾಕಂದ್ರೆ ಇಲ್ಲಿ ನಮ್ಗೆ ಕ್ಲಿಯರೆನ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ 4 ಸ್ಟೆಪ್ ತಗೊಂಡು ಇಲ್ಲಿ ಒಂದು ಲ್ಯಾಂಡಿಂಗ್ ನ ತಿರ್ಗಿಸ್ಕೊಂಡಿದೀವಿ. ಮೇಲ್ಗಡೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಸರ್. ಸರಿ, ಇಲ್ಲಿ ಇದೇ ಹೇಳ್ಬಿಡಿ ಸರ್, ಗ್ರಾನೈಟ್ ಯಾವ್ದು, ಕಾಸ್ಟ್ ಎಷ್ಟು ಆಯ್ತು ಅಂತ ಹೇಳ್ಬಿಟ್ಟು. ಹಾ ಸರ್. ಲೆದರ್ ಬ್ರೌನ್ ಅಲ್ವಾ ಇದು? ಲೆದರ್ ಬ್ರೌನ್. ಹೌದು ಸರ್. ಕಾಸ್ಟ್ ಎಷ್ಟು ಆಗಿರ್ಬೋದು ಸರ್? ಇದು ಆಲ್ಮೋಸ್ಟ್ ನಮ್ಗೊಂದು 80 ರೂಪೀಸ್ ಗಂಟೆ ಆಗಿರುತ್ತೆ ಸರ್. 80 ಆಗಿರುತ್ತೆ. ಬಟ್ ಇಲ್ಲಿ ಯಾಕೆ ನಾವು ಆಂಟಿ ಸ್ಕಿಡ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನೀವು ಕವರ್ಡ್ ಆಯ್ತು ಮತ್ತೆ ಇನ್ನೇನು ಕವರ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಇದು ಮಾಡಿದೀವಿ. ಅಲ್ಲಿ ಈಗ ಗ್ಯಾಪ್ ತೋರಿಸ್ಬಿಡಿ ಸರ್. ಇದು ಸೆಟ್ ಬ್ಯಾಕ್ ಸರ್, ಯಾಕಂದ್ರೆ ಹಿಂಗ್ ಓಡಾಡಕ್ ಆಕ್ಸಿಸ್ ಕೊಡ್ಲಿಲ್ಲ. ಬಿಕಾಸ್ ನಾವು ಸ್ಟೇರ್ ಕೇಸ್ ನ ಫುಲ್ ಎಳ್ಕೊಂಡ್ಬಿಟ್ಟಿದೀವಿ. ಇಲ್ಲ ಅದಕ್ಕೇನೆ ಪಕ್ಕದ ಬಿಲ್ಡಿಂಗ್ ಸೇಫ್ಟಿ ಗ್ರಿಲ್ ಇದ್ರು ನಾವು ಸಜೆಸ್ಟ್ ಮಾಡಿ ನಮ್ದು ಸಪರೇಟ್ ಆಗಿ ಸೇಫ್ಟಿ ಗ್ರಿಲ್ ಇರ್ಲಿ ಅಂತ ಹೇಳಕ್ಕೆ ಇಲ್ಲಿಂದ ಆಕ್ಚುಲಿ ಓನರ್ ಮನೆ ಸ್ಟಾರ್ಟ್ ಮಾಡಿ. ಬನ್ನಿ ಸರ್, ಮೇಲೆ ಹೋಗೋಣ ಇವಾಗ. ಹಾ ಸರ್. ಈ ವಾಲ್ ಬಗ್ಗೆ ಹೇಳಿ ಸರ್. ಈ ವಾಲ್ಗೆ ನಾವು ಪ್ಲೇನ್ ಆಗಿ ಇಡೋದ್ ಬೇಡ ಅಂತ ಹೇಳ್ಬಿಟ್ಟು ಔಟ್ ಸೈಡ್ ಏನ್ ಟೆಕ್ಸ್ಚರ್ ಪೇಂಟ್ ಮಾಡ್ತೀವಲ್ಲ, ಅದನ್ನ ನಾವು ಒಳಗಡೆನು ಕೂಡ ಇದೊಂದು ವಾಲ್ ಪ್ಲಾನ್ ಮಾಡಿದ್ವಿ ಸರ್. ಇವಾಗ ಓನರ್ ಮನೆಗೆ ಬರ್ತಾ ಇದೀವಿ. ಹೌದು ಸರ್. ಇಲ್ಲಿ ಹೇಳಿ ಸರ್, ಏನೇನ್ ಮಾಡಿದ್ರೆ ಇಲ್ಲಿ ನೋಡಬಹುದು. ಈ ವಾಲ್ ಒಂದು ಹೈಲೈಟ್ ಮಾಡ್ಕೊಂಡಿದೀವಿ. ಆಮೇಲೆ ಸ್ಪೇಸ್ ಕೂಡ 4 ಅಡಿ ಇದೆ. 4 ಅಡಿ ಇದೆ ಅಲ್ಲಿ, ಸ್ಪೇಷಿಯಸ್ ಆಗಿದೆ, ಏನ್ ಹೆಡ್ಡೇಕ್ ಇಲ್ದಂಗೆ. ಆಮೇಲೆ ಈ ಟೈಲ್ಸ್ ನೋಡ್ಬೋದು ಸರ್. ಈ ಟೈಲ್ಸ್ ಎಲ್ಲಾ ಕಡೆನೂ ಗ್ಲಾಸ್ ಯೂಸ್ ಮಾಡ್ತಾ ಇದೀವಿ.
ಇಲ್ಲಿ ಸ್ವಲ್ಪ ಮ್ಯಾಟ್ ಫಿನಿಶ್ಡ್ ಯೂಸ್ ಮಾಡಿದೀವಿ. ಮಧ್ಯದಲ್ಲಿ ಇದೇನು ಪಟ್ಟಿ ಮಧ್ಯದಲ್ಲಿ ಅದು ಗೋಲ್ಡ್ ಬೀಡಿಂಗ್ ಬದಲಾಗಿ ರೋಸ್ ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದೀವಿ. ರೋಸ್ ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದೀವಿ. ಚೆನ್ನಾಗಿದೆ. ಇದು ಎಷ್ಟು ಸರ್ ಇದು ಮ್ಯಾಟ್ ಫಿನಿಶ್ಡ್? ಸರ್ ಇದು ನಮ್ಗೊಂದು 60-70 ರೂಪಾಯಿ ಗಂಟ ಬರುತ್ತೆ ಸರ್. 60 to 70 rupees. ಇಲ್ಲೊಂದು ಲೈಟ್ ಬರೋದಿದೆ. ಹಾಲ್ ಲೈಟ್ ಬರ್ಬೇಕಲ್ವಾ? ಬರೋದಿದೆ. ಅಂಡ್ ಅಲ್ಲಿ ಜಾಲಿ ಹಾಕಿದೀರಾ ಎದುರುಗಡೆ? ಸರ್ ಅಲ್ಲಿನೂ ಯಾಕಂದ್ರೆ ಬ್ಲಾಕ್ ಆಗಬಾರ್ದು ಅಂತ ಹೇಳಿ, ಆಮೇಲೆ ಆ ಕಡೆಯಿಂದನೂ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅದೊಂದು ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಮೇಲ್ಗಡೆ ಇದೆಲ್ಲ PVC ಅಲ್ವಾ ಸರ್? PVC ಫಾಲ್ ಸೀಲಿಂಗ್ ಎಲ್ಲ ಸ್ಪಾಟ್. ಇದು ಟೆಕ್ಸ್ಚರ್ ಪೇಂಟ್ ಆಗಿದೆ ಇಲ್ಲ? ಹೌದು ಸರ್, ಇದೆಲ್ಲ ಟೆಕ್ಸ್ಚರ್ ಪೇಂಟ್ಸ್. ಆಕ್ಚುಲಿ ಅದೊಂದು ವಾಲ್ ಮಾಡೋಣ ಅನ್ಕೊಂಡ್ವಿ ಸರ್, ಮತ್ತೆ ಈ ಕಡೆ ಮಾಡ್ಕೊಂಡ್ವಿ. ಇಲ್ಲಿ ಬಂದ್ವಿ ಅಂತಂದ್ರೆ ನೋಡಿ, ಇಲ್ಲಿ 20x40 ಇರೋದ್ರಿಂದ ಸರ್ ಈ ಸ್ಪೇಸ್ ನಮ್ಗೆ ಕಮ್ಮಿನೇ ಸಿಗುತ್ತೆ ಸರ್. ಇದು ನಮ್ಗೆ ಒಂದು 6 ಅಡಿ ಸಿಗುತ್ತೆ ಸರ್. 6 ಅಡಿ ಮಾತ್ರ? 6 ಅಡಿ ಅಗಲ ಸಿಗುತ್ತೆ. 6 ಅಡಿಗೆ ಒಂದು 4, ಯಾಕಂದ್ರೆ ಸ್ಪೇಸ್ ಕಮ್ಮಿ ಸಿಗೋದ್ರಿಂದ 4 ಅಡಿ ಸ್ಟೇರ್ ಕೇಸು ಮತ್ತೆ ಇದು 1 ಅಡಿ ಪ್ರೊಜೆಕ್ಷನ್ಸ್ ತಗೊಂಡಿದೀವಿ ಮುಂದೆಗಡೆ ಎಲಿವೇಶನ್ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಒಂದು 5 ಅಡಿ ಸಿಗ್ತೈತೆ. ಏನ್ ಚಿಕ್ಕ ಮಕ್ಳೆಲ್ಲ ಏನಿಲ್ಲ ಅಂತಂದ್ರೆ ಏನು ವರಿ ಏನಿಲ್ಲ, ಇಲ್ಲೇನೋ ಚಿಕ್ಕ ಮಕ್ಳು ಇದಾರೆ ಅಂತ ಹೇಳಿದ್ರೆ ಒಂದು ಗೇಟ್ ಮಾಡ್ಕೋಬೇಕು ಅಲ್ವಾ ಈ ಕಡೆ. ಆಮೇಲೆ ಇದೇನ್ ಸರ್ ಫ್ಲೋರಿಂಗ್ ತುಂಬಾ ಚೆನ್ನಾಗಿದೆ ಸರ್. ಇದು ಒಂಥರ ಡಿಫ್ರೆಂಟ್ ಗ್ರಾನೈಟ್. ಇದು ಗ್ರಾನೈಟ್ ಹೌದು ಸರ್. ಎಷ್ಟಾಯ್ತು ಕಾಸ್ಟ್? ಇದು ಆಲ್ಮೋಸ್ಟ್ ನಮಗೆ ಒಂದು 140 ರೂಪೀಸ್ ಗಂಟ ಆಗಿದೆ ಸರ್. 140 ರೂಪಾಯಿ ಗಂಟ ಆಗಿದೆ. ಇದು ಬಜೆಟ್ ಅಲ್ಲೇ ಬಂತು ತಾನೇ? ಇದು ಬಜೆಟ್ ಗಿನ್ನ ಒಂದ್ ಸ್ವಲ್ಪ ಎಕ್ಸಸ್ ಆಯ್ತು. ಅದು ಕ್ಲೈಂಟ್ ಪರ್ಚೇಸ್ ಟೈಮ್ ಅಲ್ಲೇನೆ ಪೇ ಮಾಡಿದ್ದಾರೆ. ಇಲ್ಲೊಂದು ವಿಂಡೋ ತಗೊಂಡ್ಬಿಟ್ಟಿದ್ದೀರಾ ಅಲ್ವಾ? ಸರ್ ಇಲ್ಲಿ ಈ ಕಡೆನೂ ವಿಂಡೋ ತಗೊಂಡಿದೀವಿ ಸರ್. ಯಾಕಂದ್ರೆ ಈ ಕಡೆ ಈಸ್ಟ್ ಫೇಸಿಂಗ್ ಬರ್ತಾ ಇರೋದ್ರಿಂದ ನಾರ್ತ್ ಈಸ್ಟ್ ಎರಡೂ ಓಪನ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಫುಲ್ ಪ್ಲೇನ್ ತೊಗೊಳ್ಳಿಲ್ಲ. ಇಲ್ಲೇನೋ ಒಂದು ಗ್ರಿಲ್ ಹಾಕ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಡೋರ್ ಬಗ್ಗೆ ಹೇಳಿ ಸರ್. ಇವಾಗ ಸರ್ ಡೋರ್ ಬಂದ್ವಿ ಅಂತಂದ್ರೆ ಟೀಕುಡ್ ಡೋರ್. ಇದು ನಮಗೆ 6x4 ಸೈಜ್ ಟೀಕುಡ್. ಆಲ್ಮೋಸ್ಟ್ ಪ್ಲೇನ್ ಡಿಸೈನ್ಸ್ ಎಲ್ಲಾನೇ ಪ್ಲಾನ್ ಮಾಡಿದ್ವಿ. ನೋಡ್ಬೋದು ಎಲ್ಲ ಇದಾಗದಂಗೆ ರೆಡಿಮೇಡ್ ಡೋರ್. ಎಷ್ಟಾಯ್ತು ಸರ್ ಇದಕ್ಕೆ? ರೇಟ್ ಎಷ್ಟಾಯ್ತು ಸರ್? ಇದು ಆಲ್ಮೋಸ್ಟ್ ನಮಗೊಂದು 40,000 ಆಗುತ್ತೆ ಸರ್. 40,000 ಆಗುತ್ತೆ. ಗ್ರಾನೈಟ್ ಬೀಡಿಂಗ್ ಬೇರೆ ಕೊಟ್ಟಿದ್ದಾರೆ. ಸರ್ ಸ್ಟೇರ್ ಕೇಸ್ ಕೆಳಗಡೆ ಏನು ಯೂಸ್ ಮಾಡಿದ್ವಲ್ಲ ಅದೇ ಬೀಡಿಂಗ್ ನ ಇಲ್ಲಿ ಕೊಟ್ಕೊಂಡಿದ್ದೀವಿ. ಹ್ಯಾಂಡಲ್ ಚೆನ್ನಾಗಿದೆ ಸರ್. ಫುಲ್ ಲೆಂತ್ ಹ್ಯಾಂಡಲ್ ಇದೆ, ತುಂಬಾ ಚೆನ್ನಾಗಿದೆ. ಒಳಗಡೆ ಹೋಗ್ಬಿಡೋಣ ಸರ್. ಸರ್ ಓಕೆ. ಸ್ವಿಚಸ್ ಎಲ್ಲ ಯಾವ್ದು ಸರ್? ಸ್ವಿಚಸ್ ತೋರಿಸ್ಬಿಡೋಣ. ಆಂಕರ್ ಇದು? ಹೌದು ಸರ್, ಆಂಕರ್ ಚೆನ್ನಾಗಿದೆ. ಒಳಗಡೆನೂ ಸ್ವಲ್ಪ ಬೇರೆ ಬೇರೆ ಸ್ವಿಚಸ್ ಎಲ್ಲ ಇದೆ ಮಾಡಿದಾರೆ ಸರ್. ಹಾ ಸರ್. ಓಕೆ ಸರ್, ಇವಾಗ ಹಾಲ್ ಅಲ್ಲಿ ಇದೀವಿ. ಹಾಲ್ ಸೈಜ್ ಏನ್ ಸರ್ ಇದು? ಸರ್ ಹಾಲ್ ಸೈಜ್ ಬಂದ್ಬಿಟ್ಟು ನಮ್ಗೆ ಈ ಕಡೆ ಒಂದು 11 ಫೀಟ್ ಸಿಗುತ್ತೆ. 11 ಫೀಟ್ ಬೈ ಇಲ್ಲಿ ಗಂಟ ನಮಗೆ ಒಂದು 20 ಅಡಿ ಸಿಗುತ್ತೆ ಸರ್. 20 ಅಡಿ ಯಾಕಂದ್ರೆ ಮುಂದೆಗಡೆ ಒಂದು 5-6 ಅಡಿ ಮೈನಸ್ ಆಗುತ್ತೆ. ಇಲ್ಲಿಂದ ಒಂದು 5-6 ಅಡಿ ಹಿಂದಕ್ಕೆ ಐತೆ. ಫ್ಲೋರ್ ಏನ್ ಸರ್ ಇದು? ಫ್ಲೋರ್ ಏನ್? ಫ್ಲೋರ್ ಎಲ್ಲ ಇದೆಲ್ಲ ನಮ್ಗೆ ವೆಟ್ರಿಫೈಡ್ ಬಾಡಿನೇ ಬರುತ್ತೆ. ಆಲ್ಮೋಸ್ಟ್ ಒಂದು 2.5 by 5 ಫೀಟ್ ಬರುತ್ತೆ. ಎಷ್ಟು ಕಾಸ್ಟ್ ಎಷ್ಟಾಯ್ತು ಸರ್? ಆಲ್ಮೋಸ್ಟ್ ಒಂದು 90 ರೂಪೀಸ್ ಆಗಿದೆ ಸರ್. 90 ರೂಪೀಸ್? ಹೌದು ಸರ್. ಓಕೆ. ಹಾ ಸರ್. ಈ ವಾಲ್ ನೋಡಬಹುದು ಸರ್. ಇದು ಹಿಂದೆಗಡೆ ಕಿಚನ್ ಇದೆ. ಕಿಚನ್ ಸ್ವಲ್ಪ ಕ್ಲೋಸ್ ಕಿಚನ್ ತರ ಇರ್ಲಿ ಅಂತ ಹೇಳಿ ಪ್ಲಾನ್ ಮಾಡೋದು. ಫಸ್ಟ್ ಏನಂದ್ರೆ ಟಿವಿ ಯೂನಿಟ್ ಈ ವಾಲ್ ಕೊಟ್ಕೊಂಡಿದ್ವಿ. ಅದಾದ್ಮೇಲೆ ಮತ್ತೆ ಚೇಂಜ್ ಮಾಡಿ ನಮ್ಗೆ ಅಲ್ಲೊಂದು ವಿಂಡೋ ಸಿಕ್ಕಿದ್ರಿಂದ ಅದನ್ನ ಮತ್ತೆ ಇದ್ರ ಪಕ್ಕದಲ್ಲಿ ವಿಂಡೋ ಪ್ಲಾನ್ ಮಾಡಿ, ಯಾಕಂದ್ರೆ ಟಿವಿ ಯೂನಿಟ್ ಒಂದು ದೊಡ್ಡ ಸ್ಪೇಸ್ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊಂಡು. ಚೆನ್ನಾಗಿದೆ ಸರ್. ಟಿವಿ ಯೂನಿಟ್ ತುಂಬಾ ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ. ತೋರಿಸ್ಬಿಡ್ತೀನಿ ವೀಕ್ಷಕ ನಿಮ್ಗೆ. ಕಂಪ್ಲೀಟ್ ಎಂಟೈರ್ ರೂಮ್ ನೋಡ್ಬೋದು. ಸೊ ಇಂಟೀರಿಯರ್ ಇದು ಮೇಲ್ಗಡೆ ಫಾಲ್ ಸೀಲಿಂಗ್ ಇರ್ಬೋದು. ಇದು ಇಂಟೀರಿಯರ್ ಲೋವರ್ಸ್. ಇಂಟೀರಿಯರ್ ನೀವು ಮಾಡಿಲ್ಲ ಅಲ್ವಾ ಸರ್? ಇದು ಇಂಟೀರಿಯರ್ ಕ್ಲೈಂಟ್ ಕಡೆಯಿಂದನೇ ಮಾಡಿಸ್ಕೊಂಡ್ರೆ, ಅವರು ರಿಲೇಟಿವ್ ಯಾರೋ ಮಾಡ್ತಾರೆ. ವಿಂಡೋಸ್ ದೊಡ್ಡದಿದೆ ಸರ್ ಇದು? ಹೌದು ಸರ್. ಬಟ್ ಎಲ್ಲಾನು ಏನಂತಂದ್ರೆ ನಮ್ದು ಅಂಡರ್ ಕನ್ಸ್ಟ್ರಕ್ಷನ್ ಜೊತೆಗೇನೆ ಮಾಡ್ಕೊಂಡು ರೆಡಿ ಮಾಡೋದು ಸರ್. ಯಾಕಂದ್ರೆ ನಾವು ಅವ್ರದ್ದು ಸೈಮಲ್ಟೇನಿಯಸ್ ವರ್ಕ್ಗಳು ಮುಗಿಸ್ಕೊಂಡೇನೆ ಪ್ಲಾನ್ ಮಾಡ್ಕೊಂಡೋದು. ಆಮೇಲೆ ಫಾಲ್ ಸೀಲಿಂಗ್ ಎಲ್ಲ ನೋಡ್ಬೋದು ಸರ್, ಗ್ರ್ಯಾಂಡ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಲರ್ ಕಾಂಬಿನೇಷನ್ಸ್ ವೈಸ್ ಅಷ್ಟೇ ತುಂಬಾ ವರ್ಕ್ ಮಾಡಿ ಇದು ಮಾಡೋದು. ಓಕೆ. ಆಮೇಲೆ ಇದನ್ನು ನೋಡ್ಬೋದು ಸರ್. ಇದೆಲ್ಲ ಜಸ್ಟ್ ಬೀಡಿಂಗ್ಸ್ ಯೂಸ್ ಮಾಡಿ ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಬಂದ್ರೆ ನಮ್ಗೆ ಇನ್ನೊಂದು ಏನಂದ್ರೆ ಒಂದು ಸೂಪರ್ ಅಂತಂದ್ರೆ ಇದು ಕಿಚನ್ ಸರ್. ಕಿಚನ್ ನೋಡ್ಬೋದು. ಮಾಡರ್ನ್ ಕಿಚನ್ ಅಲ್ಲ ಸರ್? ಮಾಡರ್ನ್ ಕಿಚನ್. ಆಮೇಲೆ ಇಲ್ಲಿ ಏನಂದ್ರೆ ಇಲ್ಲಿ ರೂಮ್ ತಗೊಳ್ತಾ ಇರೋದೇ ಅದೊಂದು ಅಡ್ವಾಂಟೇಜ್ ಸರ್ ನಮಗೆ. ರೂಮ್ ತಗೊಳ್ಳಿಲ್ಲ, ಅದಕ್ಕೆ ಇದು ಸ್ವಲ್ಪ ಇನ್ನೊಂಚೂರು ಒಂದಡಿ ಚಿಕ್ಕದಿತ್ತು ಕಿಚನ್. ಮತ್ತೆ ಕನ್ಸ್ಟ್ರಕ್ಷನ್ ಒಂದು ಆಚೆ ತೆಗೆದು ಇವಾಗೆಲ್ಲ ಎಕ್ಸ್ಪೋಸ್ ಹಾಲ್ಗೆ ಅಂತ ಇಡ್ತೀವಿ. ಇದನ್ನ ಈ ತರ ಸ್ಟ್ರೈಟ್ ಆಗಿ ಇಟ್ಟಿದೀವಿ ಸರ್. ಈ ಏರಿಯಾ ನೋಡಬಹುದು, ಈ ಕಂಪ್ಲೀಟ್ ಏರಿಯಾ. ಈ ಕಂಪ್ಲೀಟ್ ಏರಿಯಾ ಏನಂದ್ರೆ ಇದು ಕಂಪ್ಲೀಟ್ ಕಿಚನ್ ಗೆ ಅಂತ ಪ್ಲಾನ್ ಮಾಡಿ ಇಲ್ಲೇ ಡೈನಿಂಗ್ ಅಂತ ಪ್ಲಾನ್ ಮಾಡಿ. ಸೈಜ್ ಏನಿದೆ ಕಿಚನ್ ಸರ್? ಕಿಚನ್ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 7 ಅಡಿ ಅಗಲ ಸಿಗುತ್ತೆ ಸರ್. ಬಟ್ ಮೇಲ್ಗಡೆ ಏನ್ ಮಾಡಿದ್ವಿ ಅಂತಂದ್ರೆ ಆಫ್ ಸೆಟ್ ಕೆಳಗಡೆ 1.5 ಅಡಿ ಬಿಟ್ಟಿದ್ವಿ. ಆಮೇಲೆ ಮೇಲ್ಗಡೆ ಕಾಲಮ್ಗಳೆಲ್ಲ ಒಳಗಡೆ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತೆ ಆಚೆಗಡೆ ತಳ್ಳಿ. ಉದ್ದ ಎಷ್ಟು ಬರುತ್ತೆ ಸರ್? ಉದ್ದ ನಮ್ಗೆ ಆಲ್ಮೋಸ್ಟ್ ನಮ್ಗೆ ಒಂದು ಇಲ್ಲಿಂದ ಇಲ್ಲಿವರೆಗೆ ನಮ್ಗೆ ಒಂದು 12 ಅಡಿ 13 ಅಡಿ ಸಿಗುತ್ತೆ ಸರ್. 12ರಿಂದ 13 ಅಡಿ ಸಿಗುತ್ತೆ. ಆ ಕಡೆ ಕಂಟಿನ್ಯೂಟಿ ಬೇರೆ ಹೋಗುತ್ತೆ. ಈ ಕಡೆ ಕಂಟಿನ್ಯೂಟಿ ಬಂದ್ರೆ ನಮ್ಗೆ ಇಲ್ಲಿ ನೋಡ್ಬೋದು ಸರ್. ಇಲ್ಲಿ ಆರಾಮ ಒಂದು ದೊಡ್ಡದೊಂದು ಡೈನಿಂಗ್ ಟೇಬಲ್ ಬರುತ್ತೆ. ಆಮೇಲೆ ಇಲ್ಲಿಗೆ ಡೈನಿಂಗ್ ಟೇಬಲ್ ಬರೋದ್ರಿಂದ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಪ್ಲಾನ್ ಮಾಡ್ಬಿಟ್ಟಿದೀವಿ. ಆಮೇಲೆ ಇಲ್ಲಿ ಒಂದು ಚಿಕ್ಕದಾಗಿ ನ್ಯಾಪ್ಕಿನ್ಸ್ ಅದಿದಂತ ಹೇಳ್ಬಿಟ್ಟು ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಕೊಟ್ಟಿದೀವಿ. ಆಮೇಲೆ ಇಲ್ಲೊಂದು ಕಾಲಮ್ ಬೇರೆ ಬಂದಿದೆ ಒಳಗಡೆ. ಓಕೆ. ಅದನ್ನು ಅದ್ರೊಳಗಡೆನೆ ಇದೆ.
ಇದು ಕವರ್ ಮಾಡಿಬಿಟ್ಟಿದ್ದೀರಾ? ಕವರ್ಡ್ ಆಗಿದೆ ಸರ್, ಇಂಟೀರಿಯರ್ ಅಲ್ಲಿ ಕವರ್ ಮಾಡಿರೋದಲ್ವಾ ಇದು? ಹೋಗಿದೆ. ಇಲ್ಲೊಂದು ಕಾಲಮ್ ಇದೆ ಸರ್, ಅದ್ರೊಳಗಡೆ ಕಾಲಮ್ ಇದೆ, ಅದು ಡೈರೆಕ್ಷನ್ ಹಿಂಗಿದೆ ಅಂತ ಒಳ್ಳೆ ಐಡಿಯಾ ಮಾಡಿದ್ದಾರೆ ಸರ್, ಇದು ಮಾಡ್ಕೊಂಡಿದೀವಿ. ಆಮೇಲೆ ಇಲ್ಲಿ ಏನಾಗತ್ತಂತಂದ್ರೆ ಸ್ಪೇಸ್ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ ಸರ್. ಅಲ್ಲಿ ಇದು ಕಿಚನ್ ಒಳಗಡೆ ಹೈಲೈಟ್ ಅಂದ್ರೆ ಇದೊಂದು ಟೈಲ್ಸ್ ನೋಡ್ಬೋದು ಸರ್. ತೋರಿಸಿದ್ದು ನೀವು ಹಾಕೊಟ್ಟಿರೋ ಟೈಲ್ಸ್ ಎಲ್ಲ ನಮ್ದೇನೆ ಸರ್. ಹೌದು ಸರ್. ಇದು ಎಷ್ಟಾಯ್ತು ಕಾಸ್ಟ್? ಇದು ತುಂಬಾ ಚೆನ್ನಾಗಿದೆ ಅಲ್ಲ ಇದು ಸರ್. ಇದು ಹೈಲೈಟ್ ಕಲರ್ಸ್ ಕ್ಲೈಂಟ್ ಕಡೆಯಿಂದನೇ ಪರ್ಚೇಸ್ ಮಾಡಿಸ್ಕೊಂಡು ಇದು ಸ್ವಲ್ಪ ಅವ್ರಿಗೆ ಬೇಕಾಗಿರೋ ತರ. ಕಾಸ್ಟ್ ಎಷ್ಟಾಯ್ತು ಸರ್? ಸರ್ ಆಲ್ಮೋಸ್ಟ್ ಕಾಸ್ಟ್ ಬಂದ್ಬಿಟ್ಟು ನಮ್ಗೆ ಒಂದು 60 ರೂಪಾಯಿ ಗಂಟೆ ಆಗಿದೆ ಸರ್. 60 ರೂಪೀಸ್ ಆಯ್ತು ಸರ್. ಓಕೆ, ಚಿಕ್ಕ ಚಿಕ್ಕ ಟೈಲ್ಸ್ ಬಟ್ ನೋಡಕ್ ತುಂಬಾ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಇವರು ಟ್ರೆಡಿಷನಲ್ ಲುಕ್ಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. 7 feet ಹೈಟ್ ಇದೆ ಸರ್. ಸೊ ಕಿಚನ್ ಅಲ್ಲಿ ನಿಮ್ದು ಇನ್ಪುಟ್ ಏನೇನಿದೆ? ನಮ್ ಕೆಲಸ ನೋಡ್ಬೋದು ಸರ್. ನಮ್ದು ಇವಾಗ ಈ ಕೌಂಟರ್ ಎಲ್ಲಾನು ಮಾಡಿಸ್ಕೊಂಡು ಕೌಂಟರ್ ಮಾಡಿಸ್ಕೊಂಡಿದ್ದಾದ್ಮೇಲೆ ಇದೆಲ್ಲ ಮೇಲ್ಗಡೆ ಇರೋದು ಕ್ವಾಡ್ಸ್ ಫಿಟ್ಟಿಂಗ್, ಮತ್ತೆ ಇದು ಹಿಂದೆಗಡೆ ಈ ಟೈಲ್ಸ್ ಎಂಬೋಸ್ ಟೈಲ್ಸ್ ಫಿಟ್ಟಿಂಗ್, ಮತ್ತೆ ವಿಂಡೋಸ್, ಗ್ರಿಲ್ಸ್, ಮತ್ತೆ ಸಿಂಕ್, ಟ್ಯಾಪ್ಸ್, ಪ್ರತಿಯೊಂದು ಕೆಲಸನು ಏನಂತಂದ್ರೆ ಅವ್ರ ಕ್ಯಾಬಿನೆಟ್ ಮಾಡ್ಕೊಟ್ಟಿದ ತಕ್ಷಣ ನಾವೆಲ್ಲ ರೆಡಿ ಮಾಡ್ಕೊಂತೀವಿ ಸರ್. ರೆಡಿ ಮಾಡ್ಕೊಂಡು ಸಜ್ಜೆ ಇದೆ ಸರ್ ಇಲ್ಲಿ? ಸಜ್ಜೆ ಇದೆ, ಹೌದು ಸರ್. ಸಜ್ಜೆ ಒಳಗಡೆ ಇದೆ, ಹೌದು ಸರ್. ಓಕೆ, ಸಜ್ಜೆ ಒಳಗಡೆ ಕವರ್ ಅಪ್ ಮಾಡ್ಕೊಂಡಿದ್ದೀವಿ. ಹೌದು ಸರ್. ಓಕೆ, ಚೆನ್ನಾಗಿದೆ ಸರ್. ಸಜ್ಜೆ ಇಲ್ಲಿ ಗಂಟೆ ಕೊಟ್ಟಿದ್ದೀವಿ. 20-30 ಆಗಿರೋದ್ರಿಂದ ನಿಮ್ಗೆ ಸೆಂಟ್ರಲ್ಲಿ ಪಿಲ್ಲರ್ ಬರೋದಿಲ್ಲ, ಕಾಲಮ್ ಬರೋದಿಲ್ಲ. ಹೌದು ಸರ್, ಅದೇ ನಮ್ಗೆ ಚಾಲೆಂಜಿಂಗ್ ವರ್ಕ್ ಇದ್ರಲ್ಲಿ. ತಲೆನೋವು ಅಂತಂದ್ರೆ ಇವಾಗ ಮಧ್ಯದಲ್ಲಿ ಕಾಲಮ್ಸ್ ಬರಲ್ಲ, ಏನಾಗುತ್ತೆ ಅದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಕ್ವಾಂಟಿಟಿ ಆಫ್ ಸ್ಟೀಲ್ ತುಂಬಾ ತಗೊಂಡ್ಬಿಡುತ್ತೆ. ಆಮೇಲೆ ಎಲ್ಲಾನು ಔಟರ್ ಟು ಔಟರ್ ಇರ್ತವೆ. ಅವಾಗ ಏನಾಗುತ್ತೆ ಸ್ವಲ್ಪ ಡಿಫಿಕಲ್ಟ್ ಎಕ್ಸಿಕ್ಯೂಟ್ ಅನ್ನಂಗ ಹೋಗ್ಬಿಡುತ್ತೆ ಸರ್. ಓಕೆ ಓಕೆ ಓಕೆ. ಯಾಕಂದ್ರೆ ಎಲ್ಲೂ ಇದೇ ಮಾಡಂಗಿಲ್ಲ. ಈ ಸ್ಪ್ಯಾನ್ ಅನ್ನ ನಾವು ಮೇಂಟೈನ್ ಮಾಡ್ಬೇಕಲ್ಲ ಸರ್? ಮಾಡ್ಬೇಕು, ಇಲ್ಲಿಂದ ಅಲ್ಲಿವರೆಗೂ ಮೇಂಟೈನ್ ಮಾಡಬೇಕು. ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಈ ಗೋಡೆ ಬೇಟ್ ಎಲ್ಲ ಹೋಗುತ್ತೆ ಅವಾಗ? ಈ ಗೋಡೆ ಕುಳಿಸಿದ್ದೀರಾ ಸರ್? ಇದಕ್ಕೆ ಅಂತ ಏನ್ ಮಾಡಿರ್ತೀವಿ ಅಂತಂದ್ರೆ ಇದಕ್ಕೊಂದು ಕನ್ಸಿಲ್ಡ್ ಬೀಮ್ ಹಾಕೊಂಡಿರ್ತೀವಿ ಸರ್. ಕನ್ಸಿಲ್ಡ್ ಬಾಟಮ್ ಒಳಗಡೆ ಕನ್ಸಿಲ್ಡ್ ಬೀಮ್ ಇರುತ್ತೆ, ಅಂದ್ರೆ ಥ್ರೂ ಬೀಮ್ ರನ್ ಆಗಿರುತ್ತೆ, ಕೆಳಗಡೆಯಿಂದ ಎಕ್ಸ್ಪೋಸ್ ಆಗಿ. ಒಳ್ಳೇದು, ಒಳ್ಳೆ ಅದರದೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಬಟ್ ಇಲ್ಲೆಲ್ಲ ಹಾಲಲ್ಲಿ ನೋಡ್ಬೋದು ನಾವು ಎಲ್ಲೋನು ಬೀಮ್ ಎಕ್ಸ್ಪೋಸ್ ಆಗದಾರಂಗ್ ಪ್ಲಾನ್ ಮಾಡ್ಕೊಂಡಿದೀವಿ. ಬಟ್ ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಇದೊಂದು ಬೀಮ್ ಮಾತ್ರ ರನ್ ಇದೆ. ಬಟ್ ಅದಕ್ಕೆ ಅಗೇನ್ಸ್ಟ್ ಆಗಿ ಫಾಲ್ ಸೀಲಿಂಗ್ ಡೀಟೇಲ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲೊಂದು ಹ್ಯಾಂಡ್ ವಾಶ್ ಅಲ್ವಾ ಸರ್ ಇದು? ಹ್ಯಾಂಡ್ ವಾಶ್ ಒಂದು ಸ್ಟೋರಿನೇ ಐತೆ ಸರ್. ಇದೆಲ್ಲ ಹಾಕ್ಬೇಕು ಅಂತ ತಲೆನೋವು ಹೋಗ್ಬಿಟ್ಟಿತ್ತು ಎಲ್ಲ ಹಾಕೋದು ಅಂತ ಹೇಳ್ತು. ಆಮೇಲೆ ಯಾಕಂದ್ರೆ ಇರೋದೇ ಚಿಕ್ಕ ಜಾಗ, ಇಲ್ಲಿ ಈ ಫ್ಲೋರ್ ಅಲ್ಲೇ ನಾವ್ ಏನೇನು ಇಂಪ್ಲಿಮೆಂಟ್ ಮಾಡಿದೀವಿ ನೋಡ್ಬೋದು. ಇಷ್ಟು ದೊಡ್ಡ ಕಿಚನ್ ಕೊಟ್ಟಿದೀವಿ, ಡೈನಿಂಗ್ ಏರಿಯಾ ಕೊಟ್ಟಿದೀವಿ, ಆಮೇಲೆ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದೀವಿ, ಸ್ಟೋರೇಜ್ ಗೆ UPS ಸ್ಟೋರೇಜ್, ಪ್ರತಿಯೊಂದನ್ನು ಪ್ಲಾನ್. ಎಲ್ಲಿದೆ ಕಾಮನ್ ಟಾಯ್ಲೆಟ್? ಸರ್ ಇಲ್ಲಿದೆ, ಬನ್ನಿ ಸರ್. ಸೊ ಈ ಕಾಮನ್ ಟಾಯ್ಲೆಟ್ ಬೇರೆ ಇದೆ? ಕಾಮನ್ ಟಾಯ್ಲೆಟ್ ಇದೆ, ಇಲ್ಲೆಲ್ಲ ಸ್ಟೋರೇಜ್ ಇದೆ, ನೋಡಬಹುದು ಸರ್. ಓ, ಪೌಡರ್ ರೂಮ್ ತರ ನೋಡಿ ಸರ್, ಎಮರ್ಜೆನ್ಸಿ ಯೂಸಿಗೆ. ಏನ್ ಡೋರ್ ಇದು ಸರ್? ಇದು ಮಾಮೂಲಿ WPC ಡೋರ್. ಚಿಕ್ಕದಾಗಿದೆಲ್ಲ ಸರ್ ಇದು? ಜಾಗ ಇದೆ ಸರ್ ಇದು? ಸರ್ ಇದು ನಮ್ಗೆ ಒಂದು 3 feet 3 to 3.5 feet ಸಿಕ್ಕಿದೆ. ಅಗಲ ಬಂದಿದೆ, ಕೆಳಗಡೆ. ಉದ್ದ ಎಷ್ಟು ಬಂದಿದೆ ಇದು? ಉದ್ದ ಬಂದ್ಬಿಟ್ಟು ನಮ್ಗೆ ಒಂದು 5 ಅಡಿ ಸಿಗುತ್ತೆ. 5 ಅಡಿ ಬಂದಿದೆ ಅಲ್ವಾ? 5ಕ್ಕೆ 3 ಅಷ್ಟೇ ಅಲ್ವಾ ಇದು? ನೋಡಬಹುದು, ಕಮೋಡ್ ಇಟ್ಟಿದೀವಿ, ಒಂದು ಟ್ಯಾಪ್ ಇಟ್ಟಿದೀವಿ ಅಷ್ಟೇ. ಎಮರ್ಜೆನ್ಸಿ ಯೂಸಿಗೆ ಬೆಸ್ಟ್ ಸರ್ ಇದು. ಆಗುತ್ತೆ ಅಂತ. ಓಕೆ. ಅಂಡ್ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಇದು ಕೊಟ್ರ? ಸ್ಟೇರ್ ಕೇಸ್ ಕೆಳಗಡೆ ಸರ್. ಇದನ್ನು ಅಷ್ಟೇನೆ. ಇಲ್ಲಿ ನೋಡ್ಬೋದು, ಆಕ್ಚುಲಿ ನಾವು ಇದೊಂದು ಚಾಲೆಂಜಿಂಗ್ ಆಗಿತ್ತು. ಇಲ್ಲಿ ಗಂಟ ಬರೀ ನಮ್ 3 ಅಡಿ ಇತ್ತು. ಒಂದ್ ಸ್ವಲ್ಪ ಒಂದ್ ಅರ್ಧ ಅಡಿ ಮುಂದೆ ಕೇಳ್ಕೊಂಡು ಇಲ್ಲಿ ತಗೊಂಡಿದೀವಿ. ಇದೆಲ್ಲ ಆಡ ಕಾಣುತ್ತೆ, ತಲೆನೋವಲ್ಲಿದೆ. ಆಮೇಲೆ ಅದಕ್ಕಂತ ಇದೊಂದು ಗೋಡೆ ಪ್ಲಾನ್ ಮಾಡ್ಬಿಟ್ವಿ. ಇಲ್ಲಿ ಕಾಣಿಸೋದೇ ಬೇಡ ಅಂತ ಒಂಚೂರು. ಸೊ ಇಲ್ಲಿ ಎದುರುಗಡೆ ಬಂದ್ವಿ ಅಂತಂದ್ರೆ ಮೋಸ್ಟ್ಲಿ ಇದೆಲ್ಲ ಬರೀ ಸ್ಟೋರೇಜ್ ಇಟ್ಟಿದೀವಿ ಅಂತ ಹೇಳ್ಬಿಟ್ಟು ಹಿಂಗ ಅನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು. ಚೆನ್ನಾಗಿದೆ ಸರ್ ಇದು. ಆಮೇಲೆ ಇಲ್ಲೂ ನೋಡ್ಬೋದು ಸರ್, ಇದ್ರ ಕೆಳಗಡೆ ಸ್ಟೋರೇಜ್ ಇದೆ. ಸ್ಟೋರೇಜ್ ಹೌದು ಸರ್. 2030 ಈ ತರ ಕಟ್ಟಿರೋದೇ ಚಾಲೆಂಜಿಂಗ್. ಆಮೇಲೆ ಇಲ್ಲಿ ಸರ್ ಇಲ್ಲೆಲ್ಲೋ ನಮ್ಗೆ ಇವಾಗ ಮಿರರ್ ಮತ್ತೆ ಹ್ಯಾಂಡ್ ವಾಶ್ ಕೊಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹ್ಯಾಂಡ್ ವಾಶ್ ಕೊಟ್ವಿ. ಇಲ್ಲಿ ಒಂದು ಮಿರರ್ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಕರೆಕ್ಟ್, ಚೆನ್ನಾಗಿರುತ್ತೆ. ಎದುರುಗಡೆನೂ ಇರುತ್ತೆ. ಇಲ್ಲಿ ಟಿವಿ ಯೂನಿಟ್ ಆಯ್ತು, ಡೈರೆಕ್ಟ್ ಆಗಿ ಮಿರರ್ ಆಯ್ತು. ಮೈನ್ ಡೋರ್ ಎದುರುಗಡೆನೆ ಒಂದು ಮಿರರ್ ಬರುತ್ತೆ ಅಂತ ಹೇಳಿ. ಇಲ್ಲಿ ಈ ಕಡೆ ನೋಡಿದ ಇಲ್ಲಿ ಇವೆಲ್ಲ ಇಂಟೀರಿಯರ್ ಮಾಡಿರೋದು? ಇದೆಲ್ಲ ಇಂಟೀರಿಯರ್ ಅಲ್ಲಿ ಬಂತು. ಬಟ್ ಏನಂದ್ರೆ ಎಲ್ಲ ಎಕ್ಸಿಕ್ಯೂಟ್ ನಾವೇ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಟ್ಟಿದ್ರೆ. ಇದು ರೈಲಿಂಗ್ಸ್ ಬಗ್ಗೆ ಹೇಳಿ. ರೈಲಿಂಗ್ಸ್ ಬಂದ್ರೆ ನಮ್ಗೆ ಇದೆಲ್ಲ SS ವಿತ್ ಟಫ್ ಅಂಡ್ ಗ್ಲಾಸ್ ರೈಲಿಂಗ್ಸ್. ಇದೊಂದು ವುಡ್ ಪಿಲ್ಲರ್ ಡಿಫ್ರೆಂಟ್ ಆಗಿದೆ ಸರ್. ಡಿಫ್ರೆಂಟ್ ಆಗಿದೆ ಸರ್. ಇದು ನಮ್ದು ಲಾಸ್ಟ್ ಒಂದು 2 months ಬ್ಯಾಕ್ ಒಂದು ವಿಡಿಯೋ ಮಾಡಿರೋದ್ರಲ್ಲೂ ಅದ್ರಲ್ಲಿ ಇದೆಯಾ ಇದು? ಹಾಕಿದ್ವಿ. ಹೌದು ಸರ್. ಇದು ಟಫ್ ಅಂಡ್ ಗ್ಲಾಸ್ ಅಲ್ಲ ಸರ್? ಟಫ್ ಅಂಡ್ ಗ್ಲಾಸ್, ಹೌದು ಸರ್. ಎಂಟೈರ್ ರೂಫ್ ವರೆಗೂ ಇದೇ ಕಂಟಿನ್ಯೂ. ರೂಫ್ ವರೆಗೂ ನೋಡಬಹುದು ಸರ್. ಟಾಪ್ ಸೀಲಿಂಗ್ ಸ್ಕೈ ವ್ಯೂ ಬೇರೆ ಇದೆ, ಕೊಟ್ಟಿದೀವಿ. ಓಕೆ ಸರ್, ನೋಡಬಹುದು ವೀಕ್ಷಕರೇ. ಓಕೆ. ನಮ್ಗೆ ಇಲ್ಲಿ ಇನ್ನೊಂದು ಏನಂದ್ರೆ ಅಡ್ವಾಂಟೇಜ್ ಅಂದ್ರೆ ಪೂಜಾ ರೂಮ್ ಇಲ್ಲ. ಪೂಜಾ ರೂಮ್ ಇಲ್ಲ, ಅದೊಂದು ಸ್ಪೇಸ್ ಒಂದು ಉಳಿದಿತ್ತು, ಅದು ಸ್ವಲ್ಪ ಆಕ್ಯುಪೈ ಆಗಿದೆ ಸರ್. ಓಕೆ ಸರ್, ಸ್ಟೇರ್ಸ್ ಬಗ್ಗೆ ಹೇಳಿ ಇವಾಗ. ಸರ್ ಸ್ಟೇರ್ಸ್ ಅಷ್ಟೇನೆ ಸೇಮ್ ನೀವು ಆಚೆ ಕಡೆ ನಾವು ನೋಡಿದ್ವಲ್ಲ ಅದೇ ತರನೇ ಇದೊಂಥರ ಹೊಸ ಡಿಫ್ರೆಂಟ್ ಅದೇ ಪ್ಲಾಟ್ಫಾರ್ಮ್ ಅದನ್ನ ಕೊಂಡಿದೀವಿ.
ಇದು ಆಲ್ಮೋಸ್ಟ್ ನಮ್ಗೆ 150 rupees per square feet ಬಂದಿದೆ. 150 rupees. ಬಟ್ ತುಂಬಾ ಚೆನ್ನಾಗಿದೆ. ವೀಕ್ಷಕರೇ ನೋಡ್ತಾ ಇದ್ರೆ ವೀಕ್ಷಕರೇ ನೀವು ಇದನ್ನ ಯೂಸ್ ಮಾಡಬಹುದು. ಸರ್ ಸ್ಟೇರ್ ಕೇಸ್ ಎಷ್ಟು ಅಗಲ ಇದೆ ಸರ್? ಸರ್ ಸ್ಟೇರ್ ಕೇಸ್ ರೆಗ್ಯುಲರ್ 3 feet ಅಗಲ ಇದೆ ಸರ್. 3 feet ಅಗಲ ಇದೆ. ಆಮೇಲೆ ಈ ಕಡೆ ಇಲ್ಲಿ ಗೋಡೆ ಕಟ್ಟಿ ಬ್ಲಾಕ್ ಮಾಡೋದು ಬೇಡ, ಇಲ್ಲಿ ವಿಸಿಬಿಲಿಟಿ ಇರಲಿ, ಮೇಲ್ಗಡೆಯಿಂದನೂ ಆಕ್ಸೆಸ್ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಡಿಸೈನ್ಸ್ ನ ಪ್ಲಾನ್ ಮಾಡಿರುವಂತದ್ದು. ಸೊ ವೀಕ್ಷಕರೇ ಮನೆ ನೋಡ್ತಾ ಇದ್ದೀರಾ. ಕಂಟಿನ್ಯೂ ಮಾಡಕ್ಕಿಂತ ಮುಂಚೆ ಈ ಮನೆ ಓನರ್ ಆಗಿರುವಂತಹ ಆರಿಫ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರು RCC ಜೊತೆ ಯಾವ ರೀತಿ ರಿವ್ಯೂ ಇತ್ತು, ಯಾಕಂದ್ರೆ ಸರ್ ಹೇಳಿದ್ರು ಡಿಲೇ ಮಾಡಿದ್ದೀವಿ ಸರ್, ಇವತ್ತು ಗ್ಯಾರಂಟಿ ಬಯಸ್ಕೋಬೇಕು ನಾವು ಅಂತ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಸರ್ ನನ್ನ ಕ್ವಶನ್ನು, ಯಾಕೆ RCC ಯಾಕೆ ಚೂಸ್ ಮಾಡಿದ್ರೆ RCC? ಅಲ್ಲಿದ್ದಾರೆ 60 ಕಿಲೋಮೀಟರ್ ದೂರ, ಯಾಕೆ RCC ಹೋದ್ರೆ ಎಷ್ಟು ದೂರ? ಇವಾಗ ಈಗಿನ ಕಾಲದಲ್ಲಿ ಯಾವ ತರ ಇದೆ, ಲೋಕಲ್ ಸಿವಿಲ್ ಇಂಜಿನಿಯರ್ಸ್ಗೆ ಎಲ್ಲ ಅಷ್ಟು ಬೇಗ ಟಚ್ ಮಾಡೋಕೆ ಕಷ್ಟ ಇದೆ. ಇವಾಗ ನಾವು ನಮ್ದು ಆಚೆ ಕಡೆದು ಶೆಡ್ಯೂಲ್ಸ್ ಇರುತ್ತೆ, ಅದರಿಂದ ಸ್ವಲ್ಪ ಕನ್ಸ್ಟ್ರಕ್ಷನ್ ಕಂಪನಿ ನೋಡಿದಾಗ ನಮಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ RCC ಅನ್ನೋದು ಒಂದು ರಿವ್ಯೂ ಚೆನ್ನಾಗಿ ಕಾಣಿಸ್ತು, ಬೆಸ್ಟ್ ಅನ್ಸ್ತು, ಸ್ವಲ್ಪ ಓಕೆ ಟ್ರಸ್ಟ್ ಮಾಡಬಹುದು ಅಂತ ಒಂದು ಪಾಸಿಟಿವ್ ಥಿಂಗ್ ಇತ್ತು. ಅದರಿಂದ ನಾವು RCC ಗಿಂತ ಅದು ದೂರ ಹೋಗಿ ನೀವು ಖುಷಿಯಿಂದ ಹೌದು ಮನೆ ಕಟ್ಕೊಡ್ತಾರೆ ಅನ್ನೋ ಒಂದು ಇದರಿಂದ ಹೋಗಿರ್ತೀರಾ, ಆಸೆಯಿಂದ ಹೋಗಿರ್ತೀರಾ. RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೋಡಿ ಸರ್ ನಮ್ದು ಫುಲ್ ಸೈಟ್ ಅಲ್ಲ, ಹಾಫ್ ಸೈಟ್, ಅರ್ಧ ಸೈಟ್ 20/30 ಇದೆ ಅಂದಾಗ ಅವರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರ? ಯಾವ್ದಾದ್ರೆ ನಾವು ಮಾಡೋಣ ಅಂತ ನೆಗ್ಲೆಕ್ಟ್ ಏನಿಲ್ಲ, ಯಾವ ತರ ಏನ್ ಮಾಡ್ಬೇಕು, ಯಾವ ತರ ಪ್ರೊಸೀಜರ್ ಇದೆ ಅಂತ ಫಸ್ಟ್ ವಿಸಿಟ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಗೆ ನಮ್ ಸೈಟ್ ಚಿಕ್ಕದು ಅನ್ನೋ ಇದು ಆ ತರ ಏನಿಲ್ಲ. ಯಾಕಂತಂದ್ರೆ ತುಂಬಾ ಕಂಪನಿಗಳು ಒಪ್ಕೊಳ್ಳೋದಿಲ್ಲ. ಈಗ ನೀವೇ ಕೇಳಿಲ್ಲ ಆ ತರ ಏನಿಟ್ಟು ನಂಗೆ ನೆಗೆಟಿವ್ ಥಿಂಕ್ ಇದ್ದಿಲ್ಲ, ಅವರು ಪಾಸಿಟಿವ್ ಆಗಿ ಕೊಟ್ಟರು. ಅದರಿಂದ ನಾವು ಸೆಕೆಂಡ್ ಟೈಮ್ ವಿಸಿಟ್ ಮಾಡಿನೇ ಲಾಸ್ಟ್ ಟೈಮ್ ನಾವು ಫೈನಲ್ ಮಾಡಿ ಅಗ್ರಿಮೆಂಟ್ ಅನ್ನ ಮಾಡಿರುವಂತದ್ದು. ಅಂಡ್ ಇದಕ್ಕೆ ತಕ್ಕಾದಂತ ಪ್ಲಾನ್ ಕೊಡಿಸ್ಬೇಕು ಇದರಲ್ಲಿ, ಯಾಕಂದ್ರೆ ಎಲ್ಲೂ ಜಾಗ ವೇಸ್ಟ್ ಆಗಬಾರ್ದು. ನೀವು ತುಂಬಾ ಡಿಮಾಂಡ್ ಹೇಳಿದ್ರೆ ಕರೆಕ್ಟ್ ಆಗಿ ಬರಬೇಕು. ಸೊ ಆ ಪ್ಲಾನ್ ಪ್ರೊಸೆಸ್ ಯಾವ ತರ ಇತ್ತು? ಚೆನ್ನಾಗಿ ಮಾಡಿದ್ರ? ನಿಮ್ಮಿಂದ ಎಷ್ಟು ಇನ್ಪುಟ್ ತಗೊಂಡ್ರು? ಅವರಿಂದ ಟೆಕ್ನಿಕಲಿ ಅವರು ಸಜೆಷನ್ ಮಾಡಿದ್ದಾರೆ. ನಮ್ಮ ಪ್ರಕಾರ ನಮ್ಗೆ ಯಾವ ತರ ಬೇಕು, ಡಿಮ್ಯಾಂಡ್ ಆಗಿ ಎಲ್ಲಿ ಯಾವ ತರ ಪ್ಲಸ್ ಆರ್ ಮೈನಸ್ ಏನ್ ಬರಬೇಕು ಅಂತ ನಮ್ಮ ಪ್ರಕಾರ ನಾವು ಹೇಳಿದೀವಿ. ಒನ್ ಆರ್ ಪ್ಲಸ್ ಆರ್ ಮೈನಸ್ ಅವ್ರ ಕಡೆಯಿಂದನೂ ಸಜೆಷನ್ ಇಂದಾನು ಹೋಗಿದೆ, ನಮ್ಮ ಕಡೆಯಿಂದನೂ ಸಜೆಷನ್, ಎರಡು ಮಿಂಗಲ್ ಆಗಿದೆ. ಇಬ್ಬರು ಕಡೆಯಿಂದನೂ ಬಂದಿರುವಂತ ಪ್ಲಾನ್ ಇದೆ. ಇವತ್ತೇನು ಎಕ್ಸಿಕ್ಯೂಟ್ ಆಗಿದೆ ಬಂದಿರುವಂತದ್ದು. ನಿಮಗೆ ಕೇಳ್ತೀನಿ ಸರ್, ನಿಮಗೆ ಈ ಮಾಡ್ಬೇಕಾದ್ರೆ ಚಾಲೆಂಜಸ್ ಏನೇನ್ ಬಂತು ಸ್ವಲ್ಪ ಹೇಳ್ಬೋದು ಸರ್? ಚಾಲೆಂಜಸ್ ಅಂತಂದ್ರೆ ನಮ್ಗೆ ಸ್ವಲ್ಪ ಮೇಸ್ತ್ರಿ ಸರಿಯಾಗಿ ಸಿಕ್ಲಿಲ್ಲ, ಅದೊಂದು ನಮ್ಗೆ ತುಂಬಾ ತಲೆನೋವಾಯ್ತು. ಬಟ್ ಏನಂದ್ರೆ ಅವನು ಏನು ಲಾಸ್ಟ್ ಗಂಟೆ ನಿಂತ್ಕೊಂಡಿದ್ದೆ ಜೊತೆ, ಬಟ್ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ಸ್ ಗಳಿಗೆ ನಮ್ ಕಡೆಯಿಂದನೂ ಎಕ್ಸ್ಟ್ರಾ ಪೇಮೆಂಟ್ ತಗೊಂಡ್ಬಿಟ್ಟ. ಆಮೇಲೆ ಕ್ಲೈಂಟ್ ಸ್ವಲ್ಪ ಎಕ್ಸ್ಟ್ರಾ ಅಡಿಷನಲ್ ವರ್ಕ್ಸ್ ಕಾಂಪೌಂಡ್ ಕಟ್ಟೋದು ಅಂತ ಸ್ವಲ್ಪ ಅದೊಂಚೂರು ಡಿಫಿಕಲ್ಟ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ದೂರ ಆಗಿದ್ರಿಂದ ನಮ್ಗೆ ಸ್ವಲ್ಪ ಟೈಮ್ ಟು ಟೈಮ್ ಆಕ್ಸೆಸ್ ಮಾಡಕ್ ಆಗ್ತಿರ್ಲಿಲ್ಲ. ಪ್ಲಾನ್ ಚಾಲೆಂಜ್ ಇಲ್ಲಿ ಸರ್. ಪ್ಲಾನ್ ಅಂದ್ರೆ ಸರ್ ರಿಕ್ವೈರ್ಮೆಂಟ್ ಇರುತ್ತೆ, 3 ರೂಮ್ ಬೇಕು, ಸಪರೇಟ್ ಆಗಿ ದೊಡ್ಡದಾದಂತ ಕಿಚನ್ ಬೇಕು, ಇದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಹೆಂಗ್ ಚಾಲೆಂಜ್ ಆಯ್ತು? ಪ್ಲಾನಿಂಗ್ ಎಲ್ಲಾನು ನಾವು ಕೂಡ ಸರ್ ಹೇಳ್ದಂಗೆ ಪ್ರತಿ ಅವ್ರದ್ದು ಏನೇನು ರಿಕ್ವೈರ್ಮೆಂಟ್ಸ್ ತಗೊಂತ ಇದ್ವಿ. ಆಮೇಲೆ ನಾವೆಲ್ಲ ಈ ಕಿಚನ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು 6 feet ಅಂತ ಇಟ್ಕೊಂಡಿದ್ವಿ, ಸ್ವಲ್ಪ ಲಿವಿಂಗ್ ಜಾಸ್ತಿ ಕೊಡೋಣ. ಆಕ್ಚುಲಿ ಸರ್ ಒಂದಡಿ ಈ ಕಡೆ ಮೂವ್ಮೆಂಟ್ ತಗೊಂಡ್ರು, ಅದು ಪ್ಲಸ್ ಆಗಿ ವರ್ಕೌಟ್ ಆಯ್ತು. ಆ ತರದ್ದು ಸುಮಾರು ಐಟಮ್ಸ್ ಇದಾಯ್ತು. ಆಮೇಲೆ ಹಿಂದೆಗಡೆ ಆಫ್ ಸೈಡ್ ಇರ್ಬೋದು, ಸೈಡ್ ಆಫ್ ಸೈಡ್ ಇರ್ಬೋದು, ಅದನ್ನೆಲ್ಲ ಸ್ವಲ್ಪ ರೆಗ್ಯುಲರ್ ಬಿಲ್ಡಿಂಗ್ ಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕಾಲಮ್ ಲೈನ್ಗೆ ಬರ್ಬೇಕು ಅಂತ ಪ್ಲಾನ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿ ಅದನ್ನೆಲ್ಲ ಆಚೆ ತಳ್ಳಿ ಅಲ್ಲಿಗೆ ಬೀಮ್ ಆಚೆ ಕೊಟ್ಬಿಟ್ಟು ಅದ್ರ ಮೇಲ್ಗಡೆ ಕಟ್ಕೊಂಡು ಹೋಗಿದ್ವಿ. ಅದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಯ್ತು. ಮೇಜರ್ಲಿ ಸ್ಟೇರ್ ಕೇಸ್ ಸ್ವಲ್ಪ ನಮ್ಗೆ ಅದೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಚಿಕ್ಕ ಮನೆಗೆ ಯಾಕೆ ದೊಡ್ಡ ಸ್ಟೇರ್ ಕೇಸ್ ಕೊಟ್ಬಿಟ್ಟವ್ರೇನೋ ಅಂತಾರೆ ಅಂತ. ಬಟ್ ಅದು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ನೀಟಾಗಿ. ವಾಟ್ ಅಬೌಟ್ ಸ್ಟೇರ್ ಕೇಸ್? ಇಷ್ಟ ಆಯ್ತಾ? ಚೆನ್ನಾಗಿದೆ. ಓಕೆ, ಬಾಕ್ಸ್ ಟೈಪ್ ಕೊಟ್ಟಿದ್ದಾರೆ ಇಲ್ಲಿ, ಯಾಕಂತಂದ್ರೆ ಹಾಫ್ ಸೈಟ್ ಅಲ್ಲಿ ಕೊಡಕ್ ಸಾಧ್ಯನೇ ಇಲ್ಲ, ಇದು ಕೊಡೋದು ಇಲ್ಲ, ಯಾರೋ ಆದ್ರೂ ಕೊಟ್ಟಿದ್ದಾರೆ. ಸೊ ಬಟ್ ಯು ಲೈಕ್ ಇಟ್, ಇಷ್ಟ ಆಯ್ತಾ ನಿಮಗೆ? ಓಕೆ. ಅಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮಟೀರಿಯಲ್ ಸೆಲೆಕ್ಷನ್ಸ್ಗಳು. ಏನೇನು ಬೇರೆ ಬೇರೆ ಮಟೀರಿಯಲ್ಸ್ಗಳಿದೆ, ಟೈಲ್ಸ್ ಇರ್ಬೋದು. ನಿಮ್ಮ ಮನೆ ನೋಡಿ 2.5ಗೆ 5 ಹಾಕಿದ್ದೀರಾ, ತುಂಬ ಯುನೀಕ್ ಆಗಿದೆ. ಇವೆಲ್ಲ ಲೈಕ್ ಸಜೆಷನ್ಸ್ ಇರ್ಬೋದು, ವೆರೈಟೀಸು RCC ಅವೈಲೇಬಲ್ ಇದೆಯಾ? ಮಾಡಿದ್ದಾರೆ ಸರ್, ಸಜೆಷನ್ ಮಾಡಿದ್ದಾರೆ. ಬಟ್ ಮ್ಯಾಕ್ಸಿಮಮ್ 80% ಸೆಲೆಕ್ಷನ್ಸ್ಗೆಲ್ಲ ನಾವೇ ಹೋಗಿದ್ದೀವಿ. ನೀವೇ ಹೋಗಿದ್ದೀವಿ? ಅವರು ಸಹ ಗೈಡ್ ಮಾಡಿದ್ದಾರೆ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟಿಂಬರ್ ವರ್ಕ್, ಡೋರ್ಸ್ಗೆಲ್ಲ ಅವ್ರ ಕ್ಲೈಂಟ್ಗೆ ರೆಫರ್ ಮಾಡಿದ್ರು, ಅಲ್ಲೇ ಹೋಗಿ ಸೆಲೆಕ್ಟ್ ಮಾಡಿದ್ದೀವಿ. ಇನ್ನೂ 2 ಐಟಮ್ಸ್ಗೆಲ್ಲ ಅವರು ಸಜೆಸ್ಟ್ ಮಾಡಿದ್ದಾರೆ. ಅದು ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ನಾವು ಸೆಲೆಕ್ಟ್ ಮಾಡಿ ನಾವು ಪರ್ಚೇಸ್ ಮಾಡಿರುವಂಥದ್ದು. ಓಕೆ. ಆಮೇಲೆ ಕೇಳ್ಪಟ್ಟೆ ಸ್ವಲ್ಪ ಡಿಲೇ ಕೂಡ ಆಯ್ತು ಅಂತ ಹೇಳ್ಬಿಟ್ರು ಕೆಲವೊಂದು ಮೇಸ್ತ್ರಿ ಕಡೆಯಿಂದ. ಸೊ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್ಗೆ? ಆಗುತ್ತೆ, ಏನೋ ಮಾಡಕ್ ಆಗಲ್ಲ, ಅದಲ್ಲ ಅಲ್ವಾ ಸರ್? ವರ್ಕ್ ಅಂದ್ಮೇಲೆ ಇದ್ದೇ ಇರುತ್ತೆ. ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಬೇರೆ ಮನೆ ಓನರ್ಗಳು ಸರ್ ತರ, ಆರಿಫ್ ಸರ್ ತರನೇ ನೀವು ಕೂಡ ಸ್ವಲ್ಪ ಪೇಷನ್ಸ್ ಇಡಬೇಕು. ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್, ಇಲ್ಲಾಂದ್ರೆ ನಾವು ಡೆಫಿನೆಟ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದು ಒಂಥರ ಚಾಲೆಂಜಿಂಗ್ ಇರ್ತಾ ಇತ್ತು. ನಮ್ಗೆ ಜೊತೆನಲ್ಲಿ ಎಷ್ಟೊಂದ್ಸತಿ ನಮಗ್ ರೇಗಿದ್ದಾರೆ, ನಾವು ಅದೆಲ್ಲ ರೇಗಾರ್ಕೊಂಡು ಮನೆ ಮುಗಿಸ್ಕೊಟ್ಟಿದ್ದೀರಾ ಒಟ್ಟಿನಲ್ಲಿ. ಬಟ್ ಎಂಡ್
ಡೇಗೆ ಇನ್ನು ಗುರುಪ್ರವೇಶ ಆಗಿಲ್ಲ, ಇನ್ನ ಅದೊಂದು ನಮ್ಗೊಂದು ಎಕ್ಸ್ಪೆಕ್ಟೇಷನ್ ಇದೆ. ಬಂದವರೆಲ್ಲ ಏನ್ ಹೇಳ್ತಾರೆ ಸರ್? ನಮಗೂ ಎಕ್ಸ್ಪೆಕ್ಟೇಷನ್ ಇದೆ ಸರ್, ಬಂದವ್ರು ಏನ್ ಹೇಳ್ತಾರೆ ಅಂತ. ಆಲ್ರೆಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಬಂದಿದ್ದಾರೆ. ಓಕೆ, ಒಂದು ಪಾಸಿಟಿವ್ ಥಿಂಗೇ ಇದೆ, ಚೆನ್ನಾಗಿದೆ ಪ್ಲಾನ್ ಪ್ರಕಾರ ಅಂತ. ಎಕ್ಸಿಕ್ಯೂಟಿವ್ ಪ್ಲಾನ್ ಆಗಲಿ, ಮೆಟೀರಿಯಲ್ ಸೆಲೆಕ್ಷನ್ ಆಗಲಿ, ಡಿಸೈನ್ಸ್ ಆಗಲಿ, ಔಟ್ಲುಕ್ ಚೆನ್ನಾಗಿದೆ ಅಂತ ಹೇಳ್ತೀರಾ. ಅಂಡ್ ಎಂಡ್ ಆಫ್ ದ ಡೇ ನಾನು ನಿಮ್ಗೆ ಕೇಳುವಂಥದ್ದು, ನೀವೇನು ಅನ್ಕೊಂಡಿದ್ರಿ, ನಿಮ್ಮ ಮನಸ್ಸಲ್ಲಿ ಏನಿತ್ತು, ನಿಮ್ಮ ಮದರ್ ಏನು ಅನ್ಕೊಂಡಿದ್ರು, ಸೊ ಫ್ಯಾಮಿಲಿಯೆಲ್ಲ ಏನು ಅನ್ಕೊಂಡಿದ್ದೀರಾ, ಅದು ಇವತ್ತು ನನ್ಸಾಗಿದ್ಯಾ? ಆಲ್ಮೋಸ್ಟ್ ಆಗಿದೆ, ಔಟ್ಕಮ್ ಕರೆಕ್ಟ್ ಆಗಿದೆಯಾ? ಅನ್ಕೊಬಹುದು. ಸೊ ಅನ್ಕೊಂಡಿರುವಂಥದ್ದು. ಸೊ ನೀವು 100% ಸ್ಯಾಟಿಸ್ಫೈಡ್ ಇದ್ದೀರಾ? ಕೇಳ್ಬೋದು ಆರ್ ಸಿ ಸಿ ಕಡೆಯಿಂದ ಒಂದು ತಮ್ಸ್ ಕೊಟ್ಬಿಡ್ಬೋದಾ ನಮ್ಮ ಆರ್ ಸಿ ಸಿ ಅವರಿಗೆ? ಫೈನಲ್ ಆಗಿ ನೀವೇ ಹೇಳ್ಬೇಡಿ, ಆರ್ ಸಿ ಸಿ ಅವರಿಗೆ ವರ್ಕ್ ಕೊಡ್ಬೋದಾ? ವೀಕ್ಷಕರಿಗೆ ಹೇಳಿ, ನಿಮ್ಮ ಮನಸ್ಸಲ್ಲಿ ಏನಿರ್ತದೆ? ಡಿಪೆಂಡ್ಸ್ ಏನಿದೆ ಅಂದ್ರೆ ಮೇನ್ ಇವ್ರು ಇವಾಗ ನಾವು ಆರ್ ಸಿ ಸಿ ಮೇಲೆ ಡಿಪೆಂಡ್ ಆಗಿರ್ತೀವಿ. ಇವ್ರು ಏನ್ ಹೇಳ್ತಾರೆ, ಥರ್ಡ್ ಪಾರ್ಟಿ ಸಿವಿಲ್ ಇಂಜಿನಿಯರ್ಸ್ಗೂ ಡಿಪೆಂಡ್ ಆಗಿರುತ್ತೆ. ಅವ್ರು ಕರೆಕ್ಟ್ ಆಗಿದ್ರೆ ಅವ್ರಿಗೂ ಪ್ರೆಷರ್ ಇರಲ್ಲ, ನಮಗೂ ಪ್ರೆಷರ್ ಇರಲ್ಲ. ಅವರು ನೆಕ್ಸ್ಟ್ ಫರ್ದರ್ ಕೊಡುವಾಗ ಕರೆಕ್ಟ್ ಸಿವಿಲ್ ಇಂಜಿನಿಯರ್ಗೆ ಸಿವಿಲ್ ಮೇಸ್ತ್ರಿಗಳು ಇರ್ತಾರಲ್ಲ, ಅವ್ರು ಸ್ವಲ್ಪ ನೋಡ್ಕೊಂಡು ಕರೆಕ್ಟ್ ಕೊಟ್ರೆ ಯಾರಿಗೂ ಪ್ರೆಷರ್ ಇರಲ್ಲ, ಕೆಲಸನೂ ಫ್ಲೋ ಆಗುತ್ತೆ. ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು, ಚೆನ್ನಾಗಿದ್ರೆ ಕಮ್ಯುನಿಕೇಶನ್ ಇರುತ್ತೆ. ಬಟ್ ಆತರ ಏನ್ ಡಿಲೇ ಅಂತ ನೆಗೆಟಿವ್ ಅಂತ ಏನಿಲ್ಲ. ಕಮಿಷನ್ ಮಲ್ಲಿಂಗ ಅಂತ ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ರಘು ಸರ್ ಅಂತ ಸೈಟ್ ಇಂಜಿನಿಯರ್ ಇದ್ರು, ಅವರು ವಿಸಿಟ್ ಮಾಡ್ತಾ ಇದ್ರು. ಬಟ್ ಒಂದ್ ನೋಡ್ಬಿಡ್ತೀನಿ ಅಂದ್ರೆ ಈ ಮೇಸ್ತ್ರಿ ಕಡೆಯಿಂದ ಸ್ವಲ್ಪ ಜನಕ್ಕೆ ಬೇಜಾರಾಗುತ್ತೆ, ಅವ್ರಿಗೆ ಬೇಜಾರಾಗುತ್ತೆ. ಇವಾಗ ಸೆಕೆಂಡ್ ಥಾಟ್ ಏನ್ ಬಂದ್ಬಿಡುತ್ತೆ, ನಾವು ಕಂಪ್ನಿ ಕೊಡೋ ಬದಲು ಆಚೆನೆ ಕೊಡಬಹುದು ಅಂತ. ಇವಾಗ ಮನೆ ಕಟ್ಟಾಗ ನೋಡೋರು ಒಂಥರ ಒಬ್ರು ಹೇಳ್ತಾರೆ, ಬಂದವರು ಒಂಥರ ಹೇಳ್ತಾರೆ. ಆ ಪ್ರಕಾರಕ್ಕೆ ಹೋದ್ರೆ ಓಕೆ, ನನ್ನ ಪ್ರಕಾರದಿಂದ ಅದೊಂದು ಡ್ರಾಬ್ಯಾಕ್ ಬಿಟ್ಟು ಬೇರೆ ಏನು. ಮತ್ತೆ ಎವ್ರಿಥಿಂಗ್ ಇಸ್ ಓಕೆ. ವಾಟ್ ಅಬೌಟ್ ವರ್ತ್? ಇವತ್ತು ನೀವೇನು ಖರ್ಚು ಮಾಡಿದ್ದೀರಾ ಇಲ್ಲಿ? ಓಕೆ, ಏನು ಬಜೆಟ್ ಇದೆ ಮನೆ ಬಂತು, ವರ್ತ್ ಅಂತ ಅನ್ಸುತ್ತೆ ಸರ್? 100% ವರ್ತಾ? ಓಕೆನಾ? ಅಂಡ್ ಫೈನಲ್ ಆಗಿ ನಮಗೆ ವೀಕ್ಷಕರಿಗೆ ಹೇಳ್ಬಿಡಿ, ಆರ್ ಸಿ ಸಿ ವರ್ಕ್ ಕೊಡ್ಬೋದು ಸರ್? ಕೊಡ್ಬೋದು. ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಮೇಲೆ ಬರ್ತಾ ಇದ್ದೀವಿ. ಸೊ ಇದು ಬಾಕ್ಸ್ ಟೈಪ್ ಸ್ಟೇರ್ ಕೇಸ್ ಅಲ್ವಾ ಇದು? ಇದ್ರಲ್ಲಿ ಚಾಲೆಂಜಿಂಗ್ ಅಂದ್ರೆ ಇದನ್ನು ನಾವು ಒಂಥರ ಚಾಲೆಂಜಿಂಗ್ ಏನೇ ಸರ್. ಚಾಲೆಂಜಿಂಗ್ ಅಂದ್ರೆ ನೋಡಬಹುದು, ಈ ಚಿಕ್ಕ ಮನೆಗೆ ಸ್ಟೇರ್ ಕೇಸ್ ದೊಡ್ಡದಾಗಿ ಹೋಯ್ತು ಅಂತ ಅದೊಂದು ಕಾನ್ಸೆಪ್ಟ್ ಅಂತ ಆ ತರನೇ ಅನ್ಸುತ್ತೆ. ಬಟ್ ಏನಂದ್ರೆ ಇಲ್ಲಿ ನೋಡಬಹುದು, ಎಲ್ಲ ಲ್ಯಾಂಡಿಂಗ್ ಅಲ್ಲೂ ಕೂಡ ತಿರುಗಿಸಿದೀವಿ ಸ್ಟ್ರಕ್ಚರ್. ಚೆನ್ನಾಗಿದೆ ಸರ್ ಇದು, ಏನು ವೇಸ್ಟ್ ಆಗಿದೆ. ಯಾಕಂದ್ರೆ ನಮ್ ಕಾನ್ಸೆಪ್ಟ್ ಏನಂದ್ರೆ ಸರ್, ಚಿಕ್ಕ ಸೈಟ್ ಅಕ್ಕಪಕ್ಕದಲ್ಲಿ ನಾವು ವೆಂಟಿಲೇಷನ್ಸ್ ಅಷ್ಟು ಇಟ್ಕೊಂಡಿಲ್ಲ ಅಂತಂದ್ರೂ ನಮಗೆ ಅಟ್ಲೀಸ್ಟ್ ಮೇಲ್ಗಡೆಯಿಂದ ಬೆಳಕು. ಕರೆಕ್ಟ್ ಆಗಿ ಹೇಳಿದ್ಲ. ಈ ವಾಲ್ಗೆ ಇದಕ್ಕೆ ಡೈರೆಕ್ಟ್ ವಾಲ್ ಪೇಪರ್ ಸರ್. ಯಾಕಂದ್ರೆ ಇವು ನಾವೇ ಸಜೆಸ್ಟ್ ಮಾಡೋದು, ಪೇಂಟ್ ಗಿಂಟ್ ಎಲ್ಲಾನು ಬೇಡ ಸರ್. ಮನೆ ಪೇಂಟಿಂಗು ಕೂಡ ತುಂಬಾ ಸೆಟಲ್ಡ್ ಕಲರ್, ಸೆಟಲ್ಡ್ ಆಗಿದೆ. ಎಲ್ಲೂ ನೋಡ್ಬೋದು, ಎಲ್ಲ ಬೇರೆ ಕಲರ್ಸ್ ಎಲ್ಲ ಏನು ಯಾವ್ದು ಇಲ್ಲ ಸರ್, ಒಂದೇ ಸಿಂಗಲ್ ಕಲರ್. ಅಂಡ್ ಈ ಫ್ಲೋರ್ ಅಲ್ಲಿ ಏನೇನ್ ಬಂದಿದೆ ಸ್ವಲ್ಪ ಹೇಳಿ ಸರ್. ಈ ಫ್ಲೋರ್ ಅಲ್ಲಿ ಬಂದ್ರೆ ನಾವು ನೋಡ್ಬೋದು, ಇಲ್ಲಿ ಆಕ್ಚುಲ್ ಆಗಿ ಒಂದು ದೊಡ್ಡದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಕಾಮನ್ ಬೆಡ್ರೂಮ್ ಇದೆ. ಕಾಮನ್ ಬೆಡ್ರೂಮ್ ಆರ್ ಕಿಡ್ಸ್ ಬೆಡ್ರೂಮ್ ಅಂತ ಹೇಳ್ಬೋದು, ಎರಡಿದೆ. ಬಟ್ ಎರಡರಲ್ಲಿ ಏನೇನು ಡಿಫ್ರೆಂಟ್ ಆಗಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಒಂದೇ ಬಾಲ್ಕನಿ ಇಟ್ಕೊಂಡಿದೀವಿ. ಮತ್ತೆ ಈ ರೂಮ್ ಒಂದು ಬಾಲ್ಕನಿ ತರ ಇದೆ ಚಿಕ್ಕದಾಗಿ, ಬಟ್ ಅದೇನು ಬಾಲ್ಕನಿ ಅಂತ ಕನ್ಸಿಡರ್ ಆಗಲ್ಲ. ಚಿಕ್ಕದೊಂದಿದೆ. ಅದು ಫ್ಲೋರ್ ಏನಿದೆ ಮತ್ತೆ ಚೇಂಜ್ ಮಾಡಿದೀರಾ ಸರ್? ಇಲ್ಲಿ ಮತ್ತೆ ಚೇಂಜ್ ಆಗಿದೆ, ಯಾಕಂದ್ರೆ ಕೆಳಗಡೆ ಲಿವಿಂಗ್ ಗೆ ಬೇರೆ ಇದೆ. ಇಲ್ಲಿ ನಮ್ಗೆ ಚಿಕ್ಕದಾಗಿರೋದ್ರಿಂದ ಇದು ಸ್ವಲ್ಪ ನಮ್ಗೆ ಒಂದು ಲೆದರ್ ಫಿನಿಶ್ಡ್, ಆಮೇಲೆ ಮ್ಯಾಟ್ ಫಿನಿಶ್ಡ್ ಟೈಲ್ಸ್ ಹೋಗಿದೀವಿ. ಇದೆಲ್ಲಾನು ಟೈಲ್ಸ್ ಗ್ರಾನೈಟ್ ಬಾರ್ಡರ್ ಕೊಟ್ಟಿದ್ದೀರಾ? ಗ್ರಾನೈಟ್ ಬಾರ್ಡರ್ ಮಧ್ಯದಲ್ಲಿ ಕೊಟ್ಟಿದ್ದೀವಿ ಸರ್. ಇದೊಂದು ಚಿಕ್ಕದೊಂದು ಲಿವಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ನಮಗೆ ಇಲ್ಲೆಲ್ಲ ಸೋಫಾಸ್ ಎಲ್ಲ ಬರುತ್ತೆ. ಆಮೇಲೆ ಬಂದಾದ್ಮೇಲೆ ಶೂಟ್ ಮಾಡಕ್ ಆಗಲ್ಲ ಅಂತ ಪಶ್ಚಿಮ ಅಲ್ಲಿ ಇಲ್ಲೊಂದು ಟಾಯ್ಲೆಟ್ ಇದೆ, ಕಾಮನ್ ವಾಶ್ರೂಮ್ ಇದೆ. ಕಾಮನ್ ವಾಶ್ರೂಮ್ 2 ರೂಮ್ಗೂ ಸೇರಿಸ್ಬಿಟ್ಟು. ಡೋರ್ ತುಂಬಾ ಚೆನ್ನಾಗಿದೆ, ಡೋರ್ ಚೆನ್ನಾಗಿ ಬಂದಿದೆ ಸರ್. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂದ್ರೆ, ಇದು ಉದ್ದಕ್ಕೆ 11 ಅಡಿ ಉದ್ದ ಇದೆ ಸರ್. 11 ಅಡಿ ಉದ್ದ ಇದೆ. ಅಯ್ಯಪ್ಪ, ಸೊ ಹಾಫ್ ಸೈಟ್ ಅಲ್ಲಿ ಇಷ್ಟು ದೊಡ್ಡ ಬಾತ್ರೂಮ್ ಬರುತ್ತೆ ಅನ್ನೋದೇ ದೊಡ್ಡದು ವಿಚಾರ. ಸಿಪಿ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್? ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಜಾಗುವರ್ ಇದೆ, ಮತ್ತೆ ಪ್ಯಾರಿವೇರ್ ಕಮೋಡ್ಸ್ ಎಲ್ಲ ಇದೆ. ಆಲ್ಮೋಸ್ಟ್ ಡೈವರ್ಟರ್ ಟ್ಯಾಪ್ಸ್ ಎಲ್ಲಾನು ಕೂಡ ಜಾಗುವರ್. ಇದು ಮ್ಯಾಟ್ ಫಿನಿಶ್ ಟೈಲ್ಸ್ ಅಲ್ವಾ? ಇದು ಮ್ಯಾಟ್ ಫಿನಿಶ್ ಇದೆ ಆಲ್ಮೋಸ್ಟ್. ಅಂದ್ರೆ ತುಂಬಾ ಜಾಸ್ತಿ ಮ್ಯಾಟ್ ಏನಿಲ್ಲ, ಕ್ಲೀನಬಲ್. ಕಾಸ್ಟ್ ಎಷ್ಟಾಗಿರ್ಬೋದು? ಕಾಸ್ಟ್ ಆಲ್ಮೋಸ್ಟ್ ಒಂದು 60-70 ರೂಪಾಯಿ ಆಗಿದೆ. 60 ರಿಂದ 70 ರೂಪಾಯಿ. ಬನ್ನಿ. ಬಟ್ ಸೈಜ್ ಮಾತ್ರ ತುಂಬಾ ದೊಡ್ಡ, ಸೈಜ್ ತುಂಬಾ ದೊಡ್ಡದಾಗಿದೆ ಸರ್. 2 ಮಾಡ್ಬೋದಾಗಿತ್ತು, ಬಟ್ ನಾವೇ ಕ್ಲೈಂಟ್ ಬೇಡ, ನಮ್ಗೆ ಒಂದೇ ಆದ್ರೆ ಸಾಕು, ನಮ್ಗೆ ಅಟ್ಯಾಚ್ ಬಾತ್ರೂಮ್ ಗಿನ್ನ ಕಾಮನ್ ಆಗಿದ್ರೇನೆ ಒಳ್ಳೇದು ಅಂತ ನಮಗೆ ಪ್ಲಾನ್ ಮಾಡೋದು. ಓಕೆ, ಈ ರೂಮ್ ಬಗ್ಗೆ ಹೇಳಿ. ಈ ರೂಮ್ ಬಂದ್ವಿ ಅಂದ್ರೆ ಇದೊಂದು ಮಾಸ್ಟರ್ ಬೆಡ್ರೂಮ್. ರೂಮ್ ಅಲ್ಲಿ ಕೆಳಗಡೆ ಮನೆಯಿಂದ ಇದೆ ಫಸ್ಟ್ ರೂಮ್ ಸ್ಟಾರ್ಟ್ ಆಗೋದು. ಕೆಳಗಡೆ ರೂಮೇ ಇಲ್ಲ ಅಲ್ವಾ? ಕೆಳಗಡೆ ರೂಮ್ ಎಲ್ಲಿ ಇಲ್ಲ ಸರ್, ಇದೇ ಫಸ್ಟ್ ರೂಮ್ ಸ್ಟಾರ್ಟ್ ಆಗುತ್ತೆ. ಸೈಜ್ ಹೇಳಿ ರೂಮ್ದು ಸರ್. ಈ ಸೈಜ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 10 ರಿಂದ 11 ಅಡಿ ಅಗಲ ಸಿಗುತ್ತೆ ಸರ್. ಕಾಲಮ್ ಲೈನ್ ಇಂದ 1 ಅಡಿ ಆಚೆ ತಳಿದೀವಿ, ಆಚೆ ತಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. 11 ಅಡಿ ಅಗಲ ಸಿಗುತ್ತೆ. ಮತ್ತೆ ಲೆಂತ್ ಬಂದ್ಬಿಟ್ಟು ನಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 15-16 ಅಡಿ ಗಂಟ ಸಿಗುತ್ತೆ ಸರ್. ಫ್ಲೋರ್ ಯಾವ್ದು ಇದು ಸರ್? ಫ್ಲೋರ್ ಎಲ್ಲ ಇದು ವುಡ್ ಫಿನಿಶ್ಡ್ ಟೈಲ್ಸ್. ಎಷ್ಟು ಸರ್ ಕಾಸ್ಟ್? ಎಷ್ಟು ಸರ್? ಇದೊಂದು 60 ರೂಪಾಯಿ ಆಗಿದೆ ಅಷ್ಟೇ ಸರ್. 60 ರೂಪಾಯಿ ಆಗಿದೆ. ವಾಲ್ ಪೇಪರ್ ಹಾಕಿದ್ದೀರಾ ಇಲ್ಲಿ ಅಲ್ವಾ? ವಾಲ್ ಪೇಪರ್ಸ್ ಮತ್ತೆ ಫಾಲ್ ಸೀಲಿಂಗ್, ಕಂಪ್ಲೀಟ್ ಫಾಲ್ ಸೀಲಿಂಗ್ ಎಲ್ಲ ಮಾಡಿರೋ. ಫಾಲ್ ಸೀಲಿಂಗ್ ಅಷ್ಟೇ, ಅದು ಕಲರ್ ಗಿಲ್ಲರ್ ಎಲ್ಲ ಏನಿಲ್ಲ ಸರ್.
ಅಲ್ಲ ಪ್ಲೇನ್ ಕಲರ್ ಮನೆ ಒಂದ್ ಸ್ವಲ್ಪ ಸಟಲ್ಡ್ ಕಲರ್ ಸೆಟಲ್ಡ್ ಆಗಿದೆ. ಹೌದು ಸರ್, ಸೆಟಲ್ಡ್ ಆಗಿದೆ. ನಾವೊಂದು ಲಾಸ್ಟ್ ಟೈಮ್ ಒಂದು 2 CR ಒಂದು ಬಜೆಟ್ ಮನೆ ಮಾಡಿದ್ವಲ್ಲ. ಹೌದೌದು, ಸೇಮ್ ಕಾನ್ಸೆಪ್ಟ್ ಇದೆ, ಬಟ್ ಸಣ್ಣ ಮನೆ. ಹೌದು ಸರ್, 2 ಕೋಟಿ ಮನೆ ನೋಡಿಸಿದ್ವಲ್ಲ ಸರ್. ಅದನ್ನ ಈ ಬಜೆಟ್ ತಂದಿದೀವಿ ನೋಡಿ ಬಂದಿದ್ದೀರಾ ಸರ್. ಇದೇನಂದ್ರೆ ಇದು ಆಕ್ಚುಲಿ ಇವ್ರಿಗೆ ನಮ್ ಸರ್ ಬಂದ್ಬಿಟ್ಟು ಕ್ಲೈಂಟ್ ಬಂದ್ಬಿಟ್ಟು ಮುಸ್ಲಿಮ್. ಸೊ ಅವ್ರ ವಾಸ್ತುನಲ್ಲಿ ಒಂದ್ ಡೋರ್ ಬರ್ಬೇಕು ಮಾಸ್ಟರ್ ಬೆಡ್ರೂಮ್ ಅಲ್ಲಿ, ಇಲ್ಲಿ ಬರ್ಬೇಕು ಅಂತ ಫೇಸಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಂಗಾಗಿ ಇಲ್ಲೊಂದು ಸೇಫ್ಟಿ ಗ್ರಿಲ್ ಹಾಕಿ ಕಂಪ್ಲೀಟ್ ಫಿಕ್ಸೆಡ್ ಗ್ರಿಲ್ ಹಾಕ್ಬಿಟ್ಟು ಇಷ್ಟೇ ಸಣ್ಣ ಚಿಕ್ಕದೊಂದು ಬಾಲ್ಕನಿ ತರ. ಅಂದ್ರೆ ಏನಂದ್ರೆ ಇದು ಬಿಕಾಸ್ ಆಫ್ ವಾಸ್ತು ಅಂತ ಮಾಡಿದ್ವಿ ಪ್ರಕಾರ, ಬಟ್ ಮಾಡ್ತಾ ಇದೀವಿ ಹೆಂಗೋ ಒಂದ್ ಸ್ವಲ್ಪ ಯೂಸ್ ಆಗೋ ತರ ಇರ್ಲಿ ಅಂತ ಹೇಳಿ ಚೇರ್ ಹಾಕೊಂಡು ಆರಾಮ್ ಕುತ್ಕೋಬಹುದು. ಈ ಡೋರ್ ಓಪನ್ ಇಟ್ಟರೆ ಗಾಳಿ ಬರುತ್ತೆ ಅಂತ ಸರ್. ಗಾಳಿನ ವೆಂಟಿಲೇಷನ್ ಚೆನ್ನಾಗಿ. ಈ ಡೋರ್ ಏನಿ ತುಂಬಾ ಚೆನ್ನಾಗಿದೆ ಅಲ್ಲ. ಇದು ಮಾಮೂಲಿ WPC ಸರ್, ನೀರು ಬಿದ್ರೆ ಏನಾಗಬಾರ್ದು ಅಂತ ಹೇಳ್ಬಿಟ್ಟು ಪೇಂಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಸರ್ ಇವಾಗ ಬಾಲ್ಕನಿಯಲ್ಲಿ ಇಲ್ಲಿ ಕುಂತ್ಕೊಳಕ್ ಆಗಲ್ಲ, ಇಲ್ಲಿ ಚೇರ್ ಹಾಕೊಂಡು ಆರಾಮಾಗಿ ಕುತ್ಕೊಬಹುದು. ಇಲ್ಲಿ ಕುತ್ಕೊಂಡ್ಬಿಟ್ಟು ಒಳ್ಳೆ ಒಂದು ಗಾಳಿ ತಗೋಬಹುದು ಅಂತೀರಾ ಅಲ್ವಾ. ಈ ಮನೆ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮಾಡಿದ್ರೆ, ಇಂಟೀರಿಯರ್ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಸರ್. ನೋಡಿ ವೀಕ್ಷಕರೇ, ಈ ಕಲರ್ ತುಂಬಾ ಚೆನ್ನಾಗಿ ಚೂಸ್ ಮಾಡಿದ್ದಾರೆ ಸರ್. ಎಲ್ಲಾನೇ ಯೂನಿಕ್ ಕಲರ್ಸ್, ಯಾಕಂದ್ರೆ ಕ್ಲೈಂಟ್ ಇನ್ವಾಲ್ವ್ಮೆಂಟ್ ತುಂಬಾನೇ ಇತ್ತು ಸರ್. ಹಂಗಾಗಿ ಇನ್ನ ಸ್ವಲ್ಪ ಅಪ್ಡೇಟ್ ಆಗೇನೆ ಬಂದಿದೆ. ಈ ಕಡೆ ರೂಮು ಇಲ್ಲಿ ಸರ್, ಈ ಕಡೆ ಹೋದ್ವಿ ಅಂತಂದ್ರೆ ಈ ರೂಮ್ ಒಳಗಡೆ ನಮಗೆ ನೋಡ್ಬೋದು, ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇದು ಆಲ್ಮೋಸ್ಟ್ ಲ್ಯಾಮಿನೇಟೆಡ್ ಡೋರ್ ಸರ್. ನೋಡ್ಬೋದು ಗೋಲ್ಡ್ ಬೀಡಿಂಗು ವಿತ್ ಲ್ಯಾಮಿನೇಟೆಡ್ ಡೋರ್ಸ್ ಇದೆ. ಎಷ್ಟಾಗುತ್ತೆ ಇದು ಕಾಸ್ಟ್ ಸರ್? ಇದು ಆಲ್ಮೋಸ್ಟ್ ಎಲ್ಲ ಫಿಕ್ಚರ್ಸ್ ಅದೆಲ್ಲ ಅಂದ್ರೆ ಒಂದು 6-8 ಸಾವಿರ ಗಂಟೆ ಬರುತ್ತೆ ಸರ್. ಈ ಫಿಕ್ಚರ್ಸ್ ಎಲ್ಲ ಸೇರಿ ಹೇಳ್ತಾ ಇದ್ದಾರೆ? ಎಲ್ಲ ಸೇರಿ. ಹೌದು ಸರ್, ಯುರೋಪ್ ಅದ ಇದು? ಹೌದು ಸರ್, 8 ಸಾವಿರ ಗಂಟೆ ಬರ್ಬೋದು ಸರ್. ಸರ್ ಎಂಟ್ರಿ ಆದ್ರೆ ನೋಡಿ, ಇದೊಂದು ನಮಗೆ ಒಂದು ಚಿಕ್ಕದಾಗ ಒಂದು ಫೈರ್ ಏರಿಯಾ ತರ ಸಿಗುತ್ತೆ. ಇದೆಯಲ್ವಾ? ಹೌದು ಸರ್. ಆಮೇಲೆ ಈ ಕಾರ್ನರ್ಗೂ ಅಷ್ಟೇನೆ ಇಲ್ಲೊಂದು ಮಿರರ್ ಕೊಟ್ಬಿಟ್ಟಿದೀವಿ. ಮತ್ತೆ ಇದು ಸ್ವಲ್ಪ ಸ್ಟೋರೇಜ್ ಯೂನಿಟ್ಗೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ. ಇಲ್ಲಿ ಮೊಬೈಲ್ ಹೋಲ್ಡರ್ಸ್ ಅದು ಇಡೋದಕ್ಕೆ ಏನಕ್ಕಂತ ಹೇಳ್ಬಿಟ್ಟು ಪ್ಲಾನ್ ಇಟ್ಕೊಂಡಿದೀವಿ ಸರ್. ಇಲ್ಲಿ ಬಂದ್ರೆ ನಮಗೆ ಕಾರ್ಡ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಸರ್. ಇಲ್ಲಿ ಬರುತ್ತೆ, ಈ ಜಾಗದಲ್ಲಿ ಬರುತ್ತೆ. ಕಂಪ್ಲೀಟ್ ಆಗಿ ಈ ತರ ಬರುತ್ತೆ. ಅಲ್ಲಿ ಹಂಗೆ ಡ್ರೆಸ್ ಅಪ್ ಆಗೋದಕ್ಕೆ ಅದಕ್ಕೆಲ್ಲ ರೆಡಿ ಆಗುತ್ತೆ. ಬಟ್ ಇಲ್ಲೊಂದು ನಮಗೆ ವಾಕಿನ್ ಆರ್ಡರ್ ಕಾನ್ಸೆಪ್ಟ್ ಅಲ್ಲಿ ಒಂದು ಆರ್ಡರ್ ಕೊಟ್ಟಿದೀವಿ ಸರ್. ಇದು ವಾಕಿನ್ ಆರ್ಡರ್ ತರ ಇಲ್ಲಿ ಒಂದು ಸ್ಕ್ರೀನ್ ಬೇಕಾದ್ರೆ ಹಾಕೋಬಹುದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಇದಿಷ್ಟು ನಮ್ಗೆ ಎಂಟೈರ್ ಏರಿಯಾ ಆಕ್ಸೆಸ್ ಆಗುತ್ತೆ. ಬಟ್ ಏನಂತಂದ್ರೆ ವಾಕಿನ್ ವಾರ್ಡ್ರೋಬ್ಗೆ ಅಟ್ಯಾಚ್ ಟಾಯ್ಲೆಟ್ ಎಲ್ಲ ಏನಿಲ್ಲ, ಬರೀ ವಾರ್ಡ್ರೋಬ್ ಅಷ್ಟೇನೆ. ಬಟ್ ನೀವು ಆ ಕಡೆ ಕೊಟ್ಟಿದ್ದೀವಿ. ಹೌದು ಸರ್, ನಾವು ಆಕ್ಚುಲಿ ಮಲ್ಟಿ ಡೋರ್ ಪ್ಲಾನ್ ಮಾಡಬಹುದಾಗಿತ್ತು. ಬಟ್ ಕ್ಲೈಂಟ್ ಗೆ ಆಕ್ಚುಲಿ ರಿಕ್ವೈರ್ಮೆಂಟ್ ಆಚೆನೆ ಒಂದೇ ಸಾಕು, ರೂಮ್ ಒಳಗಡೆ ಬಾತ್ರೂಮ್ ಬೇಡ ಅಂತ. ಇದು ಮತ್ತೆ WPC ಡೋರ್ ಅಲ್ವಾ? ಮತ್ತೆ WPC ಡೋರ್. ಈ ಮಸ್ಟರ್ಡ್ ಕಲರ್ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಸರ್. ಇದನ್ನೆಲ್ಲ ಆಮೇಲೆ ಮ್ಯಾಚ್ ಆಗೋ ತರ ಪೇಂಟ್ ಮಾಡಿದ್ರೆ ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಸರ್. ಇಲ್ಲಿ ಎಂಟ್ರಿ ಆದ್ರೆ ನೋಡ್ಬೋದು, ಇದು ಫ್ರಂಟ್ ಬರುತ್ತೆ, ಈಸ್ಟ್ ಫೇಸಿಂಗ್ ಬರೋದ್ರಿಂದ ಎರಡಕ್ಕೂ ಸೇರಿ ಒಂದು ಕಾಮನ್ ಬಾಲ್ಕನಿ ತರ ಮಾಡ್ಕೊಂಡಿದೀವಿ. ಹೌದು ಸರ್. ಇದನ್ನ ನಮಗೆ ಒಂದು 5 ಅಡಿ ಅಗಲ ಸಿಗುತ್ತೆ, 4.5 ಅಡಿ ಗಂಟೆ ಸಿಗುತ್ತೆ. 1 ಅಡಿ ಮುಂದಕ್ಕೆ ಪ್ರೊಜೆಕ್ಷನ್ ಎಂಟೈರ್ ಆಗಿ ಟೈಲ್ಸ್ ಹಾಕಿದೀವಿ ಸರ್. ಕೆಳಗಡೆ ನಾವು ಎಂಟ್ರಿ ಏನ್ ಕೊಟ್ಟಿದೀವಲ್ಲ ಅದೇ ಸೇಮ್ ಟೈಲ್ಸ್, ಮತ್ತೆ ಅದೇ ರೋಸ್ ಗೋಲ್ಡ್ ಬೀಡಿಂಗ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿದೀವಿ. ಸಫಿಶಿಯಂಟ್ ಆಗಿ ಇದು ಮಾಮೂಲಿ ಪಾರ್ಕಿಂಗ್ ಟೈಲ್ಸ್ ಸರ್. ಪಾರ್ಕಿಂಗ್ ಎಲ್ಲ ಹಾಕಿರೋದು ಇಲ್ಲಿ ರಿಪೀಟ್ ಮಾಡಿದೀವಿ. ಆಂಟಿ ಸ್ಕಿಡ್ ಇರ್ಬೇಕು ಅಂತ ಹೇಳ್ಬಿಟ್ಟು ಇಬ್ರು ಆರಾಮಾಗಿ ಕುತ್ಕೋಬಹುದು ಸರ್, ಸಫಿಶಿಯಂಟ್ ಆಗಿ ಕುತ್ಕೋಬಹುದು. ಇಲ್ಲೊಂದು ಇದು ರೈಲಿಂಗ್ಸ್. ಹೌದು ಸರ್, ಇದರಿಂದಾನೇ 3 ಅಡಿ ಮೇಲೆ ಹಾಕಿದೀವಿ ಸರ್. ಹೈಟ್ ಮಾಡ್ಬಿಟ್ಟಿದ್ದೀರಾ? ಇದು ಒಂದು ಅರ್ಧ ಅಡಿ ಇದೆ, ಅದ್ರ ಮೇಲ್ಗಡೆ ನಾವು ಒಂದು 3 ಅಡಿ ರೈಲಿಂಗ್ ಹಾಕಿದ್ವಿ, 3.5 ಅಡಿ ಬಂದ್ಬಿಟ್ಟಿದೆ. ಸೊ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿರೋ ರೂಮ್ ಇದು ಅಲ್ಲ? ಹೌದು ಸರ್, ಕಾಂಪ್ಯಾಕ್ಟ್ ಅಂದ್ರೆ ಸ್ಪೇಷಿಯಸ್ ಆಗಿ ಸಿಗುತ್ತೆ ಸರ್. ನೋಡ್ಬೋದು, ನಾನು 6 ಫೀಟ್ ಅಂದ್ರೆ ಆ ಕಡೆ ಇದಾಗ್ತಾ ಇಲ್ಲ ನಮ್ಗೆ. ಆಲ್ಮೋಸ್ಟ್ ಒಂದು 8 ಫೀಟ್ ಆಗಲೇ ಹಿಂಗೆ ಸಿಗ್ತಾ ಇದೆ. ಮತ್ತೆ ಹಿಂಗ್ ಬಂದ್ಬಿಟ್ರೆ ನಮ್ಗೊಂದು 13 ಅಡಿ ಗಂಟೆ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ಬಾಲ್ಕನಿ ಲೆವೆಲ್ಗೆ ಅಂತ ಹೇಳ್ಬಿಟ್ಟು ಇದನ್ನ ವಾರ್ಡ್ರೋಬ್ನೆಲ್ಲ ಇಲ್ಲಿ ಕಾಂಪ್ಯಾಕ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಒಂದು ಬೀಮ್ ರನ್ ಆಗಿದೆ ಸರ್, ಅದನ್ನ ಸ್ವಲ್ಪ ಇದ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ಎಲ್ಲೂ ಆಲ್ಮೋಸ್ಟ್ ಇಲ್ಲಿಗೆ ಸ್ಟಡಿಗೆ ಇದಕ್ಕೆ ಅಂತಂದ್ರೆ ಇಲ್ಲೇ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಈ ಮಿರರಿಂಗ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸರ್. ಇದು ಆ ಕಡೆ ರೂಮ್ ಎಕ್ಸ್ಟೆನ್ಷನ್ ಇರೋ ತರ ಕಾಣಿಸುತ್ತೆ. ಹೌದು, ಆ ಕಡೆ ದೊಡ್ಡದಾಗಿರೋ ತರ. ಮುಂದೆ ಹೋಗ್ಬಿಡೋಣ ಸರ್ ಇವಾಗ. ಇದು ನೆಕ್ಸ್ಟ್ ಮೇಲ್ಗಡೆ ಮತ್ತೆ ಮತ್ತೆ ಇನ್ನೊಂದು ಫ್ಲೋರ್ ಇದೆ. ಇನ್ನೊಂದು ಫ್ಲೋರ್ ಅಲ್ಲಿ ಏನಂತಂದ್ರೆ ನಮಗೆ ಒಂದು ರೂಮ್ ಟೆರೆಸ್ ಎಲ್ಲ ಇದೆ, ಅದು ಬ್ಯೂಟಿಫುಲ್ ಆಗಿ ಬಂದಿದೆ. ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ ಸರ್. ಟಾಪ್ ಅಲ್ಲಿ ಇದ್ದೀವಿ. ಎಸ್ ಸರ್. ಇವಾಗ ಆಲ್ಮೋಸ್ಟ್ ನಮಗೆ 2 ರೂಮ್ ನೋಡ್ಕೊಂಡ್ಬಿಟ್ಟು ಮೇಲೆ ಬರ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಸರ್, ಇದೇ ತರನೇ ಸೇಮ್ ಅಲ್ಲಿ ಕೆಳಗಡೆ ವಾಲ್ ಪೇಪರ್ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಇಲ್ಲೇನ್ ಚೇಂಜಸ್ ಅಂತಂದ್ರೆ ಇವಾಗ ನಾವು ಯಾವಾಗಲೂ ಅದೊಂದು MS ಡಿಸೈನ್ಸ್ ಕೊಡ್ತಾ ಇದ್ವಲ್ಲ, ಅದೊಂದು ಸ್ವಲ್ಪ ಇಲ್ಲಿ 1.5 by 1.5 ಸೆಕ್ಷನ್ ಅಲ್ಲಿ ಮಾಡಿದ್ದೀವಿ. ದಪ್ಪ ಪೈಪ್ ತಗೊಂಡಿದ್ದೀರಾ? ಪೈಪ್ ಅಲ್ಲಿ ನೋಡ್ಬೋದು ಚೆನ್ನಾಗಿದೆ. ಅದು ಲಕ್ಸುರಿನ ಕಾಣಿಸ್ತಾ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಬಂದ್ರೆ ಸೇಮ್ ಹ್ಯಾಂಡ್ ರೋಲಿಂಗ್ ಎಲ್ಲ ಸೇಮ್ ಕಂಟಿನ್ಯೂ ಬಂದಿದೆ ಸರ್. ರೈಲಿಂಗ್ ಸೇಮ್ ಅಲ್ವಾ? ಇದು ಕಂಟಿನ್ಯೂಟಿ ಆಗಿದೆ ಮೇಲ್ಗಡೆ. ಇಲ್ಲಿ ಸ್ಕ್ವೇರ್ ತಗೊಂಡಿದ್ದೀರಾ?
ಹೌದು ಸರ್, ಎಲ್ಲ ಕಡೆನೂ ಅದೇ ಸರ್, ಸ್ಕ್ವೇರ್ ತಗೊಂಡ್ಬಂತೀವಿ. ಯಾವ್ದು ಬೆಸ್ಟ್, ಸ್ಕ್ವೇರ್ ರೌಂಡಾ? ಸರ್ ಇಂಟರ್ನಲ್ ಹಾಕೋದಕ್ಕೆ ಸ್ಕ್ವೇರ್ ಸ್ವಲ್ಪ ನೋಡಕ್ ಚೆನ್ನಾಗಿ ಕಾಣುತ್ತೆ, ಬಟ್ ಅದೇ ಎಕ್ಸ್ಟರ್ನಲ್ ಏನನ್ನ ಹಾಕ್ತಿವಿ ಅಂತಂದ್ರೆ ಸ್ಕ್ವೇರ್ ಬದಲು ರೌಂಡ್ ಹಾಕೋದು ಬೆಸ್ಟ್. ಮಳೆ ನೀರು ಇದ್ರ ಮೇಲೆ ಸೆಟ್ಲ್ ಆಗುತ್ತೆ. ಇದ್ರಲ್ಲಿ ಆಚೆಗಡೆ ಅಂತಂದ್ರೆ ಬಿದ್ರನ್ನು ಹೋಗ್ಬಿಡುತ್ತೆ, ತೊಂದರೆ ಇಲ್ಲ ಅಂತ. ಇನ್ನೊಂದೇನಂದ್ರೆ ಸ್ವಲ್ಪ ಇನ್ನೇನ ತುಂಬಾ ದಪ್ಪ ಹಾಕ್ಬಿಟ್ರೆ ಇಟ್ಕೊಂಡು ಹತ್ತಕ್ಕಾಗಲ್ಲ. ಇಷ್ಟ ಮಿನಿಮಮ್ ಸೈಜ್ ಅಲ್ಲೇ ಇರಬೇಕು. ಬೆಸ್ಟ್ ಅಂತೀರಾ? ಓಕೆ. ಇಲ್ಲಿ ಏನೇನ್ ಮಾಡಿದೀರಾ? ಕೆಳಗಡೆ ಏನ್ ಸಿಕ್ಕಿತ್ತಲ್ಲ ಅದೇ ತರನೇ ಸೇಮ್ ಒಂದು ಲಿವಿಂಗು ಒಂದು ವಿಂಡೋ ಕೊಟ್ಬಿಟ್ಟಿದೀವಿ. ಒಂದು ವಿಂಡೋ ತಗೊಂಡಿದ್ದೀರಾ? ಇಲ್ಲಿ ನಮಗೆ ಕೆಳಗಡೆ ಇನ್ನೊಂದು ರೂಮ್ ಇತ್ತು, ಅದ್ರ ಬದಲಾಗಿ ಟೆರೆಸ್ ಇದೆ. ಕೆಳಗಡೆ ವಾಶ್ರೂಮ್ ಸ್ವಲ್ಪ ದೊಡ್ಡ ತಗೊಂಡಿದ್ವಿ, ಒಳಗಡೆ ಕಾಂಪ್ಯಾಕ್ಟ್ ಮಾಡ್ಬಿಟ್ಟು. ರೂಮ್ ಕೂಡ ದೊಡ್ಡದಿತ್ತು. ಇದೊಂದು ವಾಶ್ರೂಮ್ ಇದೆ ಇಲ್ಲಿ? ಇದು ಸರ್, ಇಲ್ಲೊಂದು ಟಾಯ್ಲೆಟ್ ಇದೆ. ಇದು ನೋಡ್ಬೋದು, ನಮಗೆ 4 ಅಡಿ ಅಗಲ ಇದೆ, 7 ಅಡಿ ಉದ್ದ ಇದೆ ಸರ್. 7 ಅಡಿ ಉದ್ದ ಇದೆ. ಇಂಡಿಯನ್ ಹಾಕಿದ್ದೀರಾ? ಹಾಕಿದ್ವಿ. ಹೌದು ಸರ್. ಈ ಕಡೆ ಬಂದು ಇಂಡಿಯನ್ ಹಾಕ್ಬಿಟ್ಟಿದ್ದೀವಿ ಸರ್. ಫಿಟ್ಟಿಂಗ್ಸ್ ಆಗುತ್ತೆ ತೋರಿಸ್ಕೊಂಡು. ಸೊ ಇಲ್ಲಿ ವಾಲ್ ಮಿಕ್ಸರ್ ಸರ್, ಡೈವರ್ಟರ್ ಹೋಗಿಲ್ಲ, ಇಲ್ಲಿ ವಾಲ್ ಮಿಕ್ಸರ್ ಹೋಗಿದ್ದೀವಿ. ಆಮೇಲೆ ನಮಗೆ ಆಲ್ಮೋಸ್ಟ್ 7 ಫೀಟ್ ಟೈಲ್ಸ್ ಹಾಕಿದ್ವಿ. ಬಟ್ ಬಾತ್ರೂಮ್ ಟೈಲ್ ಕೆಳಗಡೆ ಏನಿತ್ತು ಅದೇ ಸೇಮ್ ಕಂಟಿನ್ಯೂ ಇದನ್ನು ಮಾಡಿ ಮ್ಯಾಟ್ ಫಿನಿಶ್ ಚೆನ್ನಾಗಿದೆ ಸರ್. ಇದು ಕಲರ್ ತುಂಬಾ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಆಗುತ್ತೆ, ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ. ಇದು WPC ಡೋರ್ ಸರ್. ಓಕೆ. ಇಲ್ಲಿ ರೂಮ್ ಇದೆಯಾ ಸರ್? ಇಲ್ಲಿ ರೂಮ್ ಇಲ್ಲ, ಈ ಕಡೆ ಟೆರೆಸ್ ಇದೆ, ಇಲ್ಲೊಂದು ರೂಮ್ ಇದೆ ಸರ್. ಈ ರೂಮ್ ಸೈಜ್ ಸರ್ ಇದು? ಸರ್ ಈ ರೂಮ್ ಸೈಜ್ ನಮಗೆ ಅಗಲ ಬಂದ್ಬಿಟ್ಟು 11 ಫೀಟ್ ಸಿಗುತ್ತೆ, 11 ಅಡಿ ಸಿಗುತ್ತೆ. ಲೆಂತ್ ಅಲ್ಲಿ ಒಂದು ಕೆಳಗಡೆ ರೂಮ್ಗೆ ಒಂದು 2 ಅಡಿ 2-3 ಅಡಿ ಕಮ್ಮಿ ಸಿಗುತ್ತೆ ಸರ್. ಚೆನ್ನಾಗಿದೆ ಸರ್, ಇದು ಸ್ಪೇಸಿಯಸ್ ಆಗಿದೆ. ಆಮೇಲೆ ಇಲ್ಲೇನೋ ನಾವು ಇನ್ನೊಂದು ಬಾಲ್ಕನಿ ಅದೆಲ್ಲ ಏನು ಮಾಡ್ಕೊಂಡು ಕಂಪ್ಲೀಟ್ ಆಗಿ ಒಂದು ಸ್ವಲ್ಪ ಅದು ಕೆಳಗಡೆ ರೂಮ್ಗೆ ಒಂದು ಚೂರು ಚಿಕ್ಕದ್ ಮಾಡಿದೀವಿ. ಅಲ್ಲೊಂದು ವಿಂಡೋ ಕೊಟ್ಟಿದ್ದೀರಾ ಅಲ್ಲಿ? ಹೌದು ಸರ್, ಇಲ್ಲಿಂದ ಸುಮ್ಮನೆ ವ್ಯೂ ಇರ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈ ರೂಮ್ ಎಲ್ಲೂ ವಿಂಡೋ ಪ್ರಾವಿಷನ್ ಸಿಗ್ಲಿಲ್ಲ. ಆಕ್ಚುಲಿ ಇಲ್ಲಿಗೆ ಅಂತ ಪ್ಲಾನ್ ಮಾಡಿದ್ವಿ, ಯಾವ್ದೋ ಇದನ್ನು ವಾರ್ಡ್ರೋಬ್ ಒಳಗಡೆ ಹಿಂದಿಕ್ ಮಾಡೋಣ ಅಂತ ಹೇಳಿ. ಸರಿ. ಬಟ್ ಅದನ್ನು ಕೂಡ ಹಿಂದಿಕ್ ಹೇಳ್ಕೊಂಡಿದ್ದು, ಅದ್ಮೇಲೆ ಜಾಗ ಸಾಕಾಗಿಲ್ಲ ಅಂತ ಹೇಳಿ ಹೆಂಗೋ ಈ ಕಡೆ ಇಲ್ಲೇ ಪಕ್ಕದಲ್ಲಿ ಇರುತ್ತಲ್ಲ ಅಂತ ಹೇಳ್ಬಿಟ್ಟು. ಓಕೆ. ಜಸ್ಟ್ ಒಂದು ಗೆಸ್ಟ್ ಬೆಡ್ರೂಮ್ ತರ ಯೂಸ್ ಮಾಡೋಣ ಅಂತ ಹೇಳಿ. ಓಕೆ. ಇಲ್ಲಿ ಡೋರ್ ಇದೆಯಾ ಸರ್? ಇಲ್ಲಿ ಬಂದ್ವಿ ಅಂತಂದ್ರೆ ನಮಗೆ ಟೆರೆಸ್ ಸರ್, WPC ಡೋರು. ಹಾಗೇನು ಇಲ್ಲಿ ಬಂದ್ವಿ ಅಂತಂದ್ರೆ ಟೆರೆಸ್ ಸರ್. ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಟೆರೆಸ್. ಪ್ಯಾರಾಪಿಟ್ ವಾಲ್ ಎಷ್ಟು ಹೈಟ್ ಕೊಟ್ಟಿದ್ದೀರಾ ಇಲ್ಲಿ? ಸರ್ ಪ್ಯಾರಾಪಿಟ್ ವಾಲ್ 3.5 ಅಡಿ ಕೊಟ್ಟಿದ್ದೀವಿ ಸರ್. 3.5 ಅಡಿ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಏನೇನೋ ಉಳಿದಿರೋ ಟೈಲ್ಸ್ ಅದೆಲ್ಲ ಉಳಿದಿರೋ ಟೈಲ್ಸ್ ಮಾಡ್ಬಿಟ್ಟಿದೀವಿ. ಇಲ್ಲಿ ಇನ್ನೊಂದೇನು ಡಿಫ್ರೆಂಟ್ ಆಗಿ ಏನ್ ಮಾಡಿದ್ವಿ ಅಂತಂದ್ರೆ ಸರ್, ಇಲ್ಲಿ ನೋಡ್ಬೋದು, ಇದೊಂದು ಕಡಪಕ್ಕಲ್ಲಿ ಹಾಕ್ಬಿಟ್ಟು, ಯಾಕಂದ್ರೆ ನಾವು ಮೋಲ್ಡ್ ಹಾಕಿದ್ರೆ ಚದ್ರ ಲೆಕ್ಕ ತಗೊಂಡ್ಬಿಟ್ಟು ಕಟ್ ಮಾಡಿಸ್ಕೊಂಡು ಬರೀ ಒಂದು ವಾಲ್ ಕಟ್ಟಿಸ್ಕೊಂಡ್ರು ಅಷ್ಟೇನಾ? ಇದು ಕಟ್ಟಿಸ್ಕೊಂಡು ಇಲ್ಲೊಂದು ವಾಷಿಂಗ್ ಮಿಷಿನ್ ಇಡೋದಕ್ಕೆ ಮತ್ತೆ ಅಲ್ಲಿಗೆಲ್ಲ ಕ್ಲೀನಿಂಗ್ ಐಟಮ್ಸ್ ಸಣ್ಣ ಸೈಟ್ ಆಗಿರೋದ್ರಿಂದ ಎಲ್ ಜಾಗ ಸಿಗುತ್ತೆ ಅಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ಬಟ್ಟೆ ಒಗೆಯಕ್ಕೆ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು. ಇದು ಬಟ್ಟೆ ಒಗೆಯಕ್ಕೆ ವ್ಯವಸ್ಥೆ. ಇದೇನು ಒಂದ್ ಕಡೆ ಹೈಟ್ ಆಗಿದೆಲ್ಲ, ಈ ಕಡೆ ಯಾಕೆ ಹೈಟ್ ಮಾಡಿದ್ರೆ? ಸರ್ ಒಂದ್ ಸ್ಟೆಪ್ ಬಂದ್ಬಿಟ್ಟಿದೆ, ಯಾಕಂದ್ರೆ ಅಲ್ಲೆಲ್ಲ ಹೈಟ್ ತಗೊಂಡಿದ್ವಲ್ಲ, ಅದು ಮತ್ತೆ ಇಲ್ಲೆಲ್ಲ ಒಂದು ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಲೆವೆಲ್ ಮೇಂಟೈನ್ ಮಾಡೋಣ ಅಂತ ಹೇಳಿ ಇದರಿಂದ ನೀರು ಹೋಗಲ್ಲ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಸೇಫ್ಟಿ ಡೋರು ಇದೆ ಅಲ್ಲ ಇಲ್ಲಿ? ಗ್ರಿಲ್ ಡೋರು ಇದೆ, ಮತ್ತೆ ನಾರ್ಮಲ್ ಡೋರು ಐತೆ. ಇದ್ರ ಮೇಲೆ ಇಡೋದ್ರೆ ಮತ್ತೆ ಟ್ಯಾಂಕ್ ರೂಮ್ಗೆ ಅಂತ ಟ್ಯಾಂಕ್ ಇಡೋದಕ್ಕೆ ಒಂದು ಇದು ಹಾಕ್ಬಿಟ್ಟಿದ್ವಿ. ಬನ್ನಿ ಮೇಲೆ ಹೋಗ್ಬಿಡೋಣ ಬನ್ನಿ ಸರ್. ಬಟ್ ಇದು ದೊಡ್ಡದೇ ಕೊಟ್ಟಿದ್ದೀರಾ ಸರ್? ಸೈಜ್ ಕೂಡ 2 ಅಡಿನ? ಇದು 2.5 ಇದೆ ಸರ್. 2.5 ಇದೆ? 2.5 ಅಗಲ ಇದೆ. ದೊಡ್ಡದಾಗಿರೋ ಸ್ಟೇರ್ ಕೇಸ್ ಅನ್ನ ಕೊಟ್ಟಿದ್ದೀವಿ. ಸೆಕೆಂಡ್ ಟೆರೆಸ್ ಅಂತಾನೆ ಹೇಳ್ಬೋದು. ಏನೇನ್ ಮಾಡಿದೀರಾ ಇಲ್ಲಿ? ಸ್ವಲ್ಪ ಇಲ್ಲೇನು ಮಾಡಿಲ್ಲ ಸರ್. ಇಲ್ಲೊಂದು ನಾವು ಟಫನ್ ಗ್ಲಾಸ್ ಒಂದು ಕೂರಿಸಿದೀವಿ. ಸ್ಕೈ ವ್ಯೂ ಯಾವಾಗ್ಲೂ ಹೇಳಿದ್ರಲ್ಲ, MS ಗ್ರಿಲ್. ಹೌದು ಸರ್, MS ಗ್ರಿಲ್, ಪೈಪ್ ಗ್ರಿಲ್. ಹೌದು ಸರ್, ಅದನ್ನ ಹಾಕಿದೀವಿ. ಬಟ್ಟೆ ಒಣಸೋದಕ್ಕೆ T ಆಂಗಲ್ಸ್ ಕೊಟ್ಟಿದೀವಿ. ಮತ್ತೆ ಮೇಲ್ಗಡೆ ಒಂದು ಟ್ಯಾಂಕ್ ಇಡೋದಕ್ಕೆ ಅಂತ ವ್ಯವಸ್ಥೆ ಕೊಟ್ಟಿದ್ದೀವಿ. ಸಪರೇಟ್ ಆಗಿ ರೂಮ್ ಮಾಡ್ಬಿಟ್ಟಿದ್ದೀವಿ ಸರ್. ಇಲ್ಲೂ ಸ್ಟೋರೇಜ್ ಮಾಡ್ಕೋಬಹುದು ಆರಾಮಾಗಿ ಸರ್. ಜಾಗ ಇದೆ ಇದ್ರೊಳಗಡೆ ಎಲ್ಲ ಸಾಕಷ್ಟು ಜಾಗ ಇದೆ ಸರ್. ಈ ಜಾಗದ ಸರಿಯಾದ ಬಳಕೆ ಸರ್ ಇದು. ಹೌದು ಸರ್ ಅಲ್ವಾ? ಹೌದು ಸರ್. ಆಫ್ ಸೈಡ್ ಅಲ್ಲಿ ಅದನ್ನು ಒಂದು ಟೈಟ್ಲ್ ಕೊಡಬಹುದು ಸರ್. ಹಂಗೆ ಕೊಡ್ತೀನಿ ಬಿಡಿ ಸರ್. ಇದು ಸೊ ಇಲ್ಲೊಂದು ಬಟ್ಟೆ ಒಣಸೋದಕ್ಕೆ ಎಷ್ಟು ಬಟ್ಟೆ? ಅಲ್ಲೊಂದು ಬಟ್ಟೆ ಒಣಸೋದಕ್ಕೆ, ಇಲ್ಲೊಂದು ಬಟ್ಟೆ ಒಣಸೋದಕ್ಕೆ ಅಡಿಷನಲ್ ಇರ್ಲಿ ಅಂತ ಸರ್. ಎಲ್ಲೆಲ್ಲಿ ಕಾಲಮ್ಗಳು ಬಂದೈತಲ್ಲ, ಇವೆಲ್ಲ ಕಾಲಮ್ಗಳೇನು ಸರ್. ಹಂಗಾಗಿ ಕಾಲಮ್ ಜಾಯಿನ್ ಮಾಡ್ಬಿಟ್ಟಿದ್ದೀರಾ. ಸ್ವಲ್ಪ ಟೆಕ್ನಿಕಲಿ ಹೇಳಿ. ಬಜೆಟ್ ಆಗಿರೋದ್ರಿಂದ ಇಲ್ಲಿ ಬಳಸಿರೋ ಸಿಮೆಂಟ್, ಕಬ್ಬಣ ಇರಬಹುದು ಎಲ್ಲ ಹೇಳಿ. ಸಿಮೆಂಟ್ ಎಲ್ಲ ಬಿರ್ಲಾ ಯೂಸ್ ಮಾಡಿದೀವಿ, ಮತ್ತೆ ಅಲ್ಟ್ರಾಟೆಕ್ ಯೂಸ್ ಮಾಡಿದೀವಿ. ನಾವೇನ್ ಕಾನ್ಸೆಪ್ಟ್ ಒಂದು ಏನ್ ಮಾಡ್ತೀವಿ ಅಂದ್ರೆ ಸರ್, ಯಾವ್ದಾನ ಪ್ಯಾಕೇಜ್ ಇರ್ಲಿ, ಸ್ವಲ್ಪ ಸ್ಟೀಲ್ ಸಿಮೆಂಟ್ ಎಲ್ಲಾನು ಸ್ವಲ್ಪ ಐ ಬ್ರಾಂಡ್ ಇದೇನೆ ಹೋಗ್ತೀವಿ. ಸ್ವಲ್ಪ ಡಿಫ್ರೆನ್ಸ್ ಕಾಸ್ಟ್ ಇರೋದನ್ನ ಕ್ಲೈಂಟ್ಗೆ ಎಜುಕೇಟ್ ಮಾಡ್ಬಿಟ್ಟು, ಇವಾಗ ಬೇಸಿಕ್ ಪ್ಯಾಕೇಜ್ ಅನ್ನ ಇರ್ಲಿ, ಹೈಯರ್ ಪ್ಯಾಕೇಜ್ ಅನ್ನ ಇರ್ಲಿ, ಹಂಗಾಗಿ ಅದನ್ನ ಎಲ್ಲದ್ರಲ್ಲೂ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇಟ್ಟಿರ್ತೀವಿ ಸರ್. ಅದು ಆಮೇಲೆ ಪೈಪ್ಸ್ ಎಲ್ಲ ನೋಡಬಹುದು, ಎಲ್ಲ ನಮ್ಗೆ ಆಶೀರ್ವಾದ್ ಪೈಪ್ಸ್ ಯೂಸ್ ಮಾಡೋದು, ಮತ್ತೆ ಫಿನೋಲೆಕ್ಸ್ ವೈರ್ಸ್ ಯೂಸ್ ಮಾಡ್ತೀವಿ. ಅದೆಲ್ಲ ಆಲ್ಮೋಸ್ಟ್ ಟಾಪ್ ಬ್ರಾಂಡೆಡ್ಸ್. ಆಮೇಲೆ ಅದಾದ್ಮೇಲೆ ಇನ್ನ ಅಪ್ಗ್ರೇಡೇಷನ್, ನಮಗೆ ಕಂಪಲ್ಸರಿ ಅಪ್ಗ್ರೇಡೇಷನ್ ಬೇಕಾಗಿರೋ ಮಾತ್ರ ತಗೊಂಡ್ಬಿಡ್ತೀವಿ ಸರ್. ಏನು ಬ್ಲಾಕ್ ಅಷ್ಟು ಕ್ವಾಲಿಟಿ ಚೆನ್ನಾಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡ್ಕೊಂಡಿರ್ತೀವಿ. ಅದು ಬಿಟ್ಟು ಏನಾರ ಇನ್ನು ಮಿಕ್ಕಿದ ಏನಾರ ಇಂಟರ್ನಲ್ ಪಾರ್ಟ್, ಪೇಂಟಿಂಗ್, ಟೈಲ್ಸ್ ಅಪ್ಗ್ರೇಡೇಷನ್ ಮಾತ್ರ ಓನರ್ ಟಾಸ್ಕ್ ಅಂತ ಕೊಟ್ಬಿಡ್ತೀವಿ. ಸ್ಟ್ರಕ್ಚರ್ ಮಾತ್ರ ಅವ್ರಿಗೆ ಕ್ಲೈಂಟಿಗೆ ನಾವು ಎಜುಕೇಟ್ ಮಾಡಿನೇ ಸ್ವಲ್ಪ ಹೈಯರ್ ಎಂಡ್ ಹೋಗಿರ್ತೀವಿ. ಇನ್ನು
ಎಲ್ಲ ಮೆಟೀರಿಯಲ್ಸ್ ಅಷ್ಟೇನೆ. ಇವಾಗ ರೈಲಿಂಗ್ಸ್ ನೋಡ್ಬೋದು, ಅದೆಲ್ಲ JSW ದೇನೆ ಯೂಸ್ ಮಾಡಿರೋದು, SS ರೈಲಿಂಗ್ಸ್ ಎಲ್ಲಾನು. ಮತ್ತೆ ಗೇಟ್ ಮತ್ತೆ ಫಂಡರ್ ಮ್ಯಾಕ್ಸ್ ಅದೆಲ್ಲಾನು ವಾರಂಟಿ ಇರೋದನ್ನೇ ಪ್ಲಾನ್ ಮಾಡಿರೋದು. ಟೈಲ್ಸ್ ನೋಡ್ಬೋದು, ಎಲ್ಲ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ, ಹೊಸ ಹೊಸ ಡಿಸೈನ್ಸ್ ನ ಯೂಸ್ ಮಾಡಿದೀವಿ. ಯಾಕಂದ್ರೆ ಆಲ್ಮೋಸ್ಟ್ ನಾವು ವಿಡಿಯೋದಲ್ಲೆಲ್ಲ ಹೇಳಿದ್ವಿ ಮ್ಯಾಟ್ ಫಿನಿಶ್ಡ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಬಟ್ ಇದು ಸ್ವಲ್ಪ ತುಂಬಾ ಮ್ಯಾಟ್ ಏನ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಚೆನ್ನಾಗಿ ಬಂದಿದೆ, ಒಪ್ತಾ ಇದೆ ಮನೆಗೆ, ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಕಿಚನ್ ನೋಡ್ಬೋದು, ಕಿಚನ್ ಕೂಡ ನಮ್ಮ ಸರ್ಗೆ ಅವ್ರ ಕಾನ್ಸೆಪ್ಟ್ ಸೂಟ್ ಆಗೋ ತರನೇ ಅವ್ರ ತರದೇನೆ ಡಿಸೈನ್ಸ್ ಮಾಡಿದೀವಿ. ಕಲರಿಂಗ್ ಆಗ್ಬೋದು, ಸ್ವಲ್ಪ ಗ್ರೀನ್ ಟೈಲ್ಸ್ ಯೂಸ್ ಮಾಡಿರೋದಿರ್ಬೋದು, ಅದೆಲ್ಲ ತುಂಬಾ ಹೈಲೈಟ್ ಆಗಿ ಬಂದಿದೆ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಮನೆ ಬಜೆಟ್ ಇರಲಿ, ಮೀಡಿಯಂ ಇರಲಿ, ಪ್ರೀಮಿಯಂ ಇರಲಿ, ಹಾಫ್ ಸೈಟ್ ಇರಲಿ, ಮುಕ್ಕಾಲ್ ಸೈಟ್ ಇರಲಿ, ಡಬಲ್ ಸೈಟ್ ಇರಲಿ, ಯಾವ ರೀತಿ ಸೈಟ್ ಇದ್ರೂ ಕೂಡ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಒಂದೊಂದು ರೂಪಾಯಿನೂ ಕೂಡ ಸರಿಯಾಗಿ ಯೂಸ್ ಆಗುವಂತೆ ಮನೇನ, ನಿಮ್ಮ ಕನಸಿನ ಮನೇನ ನನ್ಸಾಗಿಸ್ಕೋಬೋದು ವೀಕ್ಷಕರೇ. ನಮಸ್ಕಾರ.